ಕೋಟಿ ಜನಕ್ಕೆ ಬಿಸಿ ಅನ್ನೋಂಥ ಒಂದು ಮಾತು ಯಾವತ್ತೂ ಕೂಡ ಪತ್ರಕರ್ತರಿಗೆ ಒಂದು ಅನ್ವಯಿಸಂತು. ಎಲ್ಲ ಪತ್ರಕರ್ತರು ಜಗತ್ತಿನಲ್ಲಿ ಬಹಳಷ್ಟು ಸಾಮಾಜಿಕ ಸೇವೆಯನ್ನು ಮಾಡ್ತಾರೆ. ಹಲವಾರು ಜನ ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಪತ್ರಿಕಾ ಕೆಲಸದಲ್ಲಿ ಯುದ್ಧದ ಸಂದರ್ಭದಲ್ಲಿ ಹೋಗಿ ಅವ್ರನ್ನೆಲ್ಲ ನೆನೆಯುತ್ತಾ ನನ್ನ ಸ್ವಾಗತ ಭಾಷಣವನ್ನು ಪ್ರಾರಂಭಿಸ್ತೇನೆ. ಮೊದಲನೇದಾಗಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಶ್ರೀ ನಾಡೋಜ ಅನ್ನದಾನೇಶ್ವರ ಮಹಾಶಿವಗಳನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಪತ್ರಿಕಾ ಕಾರ್ಯರತ ಪತ್ರಕರ್ತರ ಸಂಘದಿಂದ ಸ್ವಾಗತಿಸುತ್ತಾ ಶ್ರೀ ನಾಡೋಜ ಅನ್ನದಾನೇಶ್ವರ ಮಹಾಶಿವಗಳನ್ನ ಮಾಲಾರ್ಪಣೆಯನ್ನ ನಮ್ಮ ಸಂಘದ ಅಧ್ಯಕ್ಷರಾದಂಥ ಹೊಂಬಳಗಟ್ಟೆಯವರು ಶಿವಮೂರ್ತಿ ಹೊಂಬಳಗಟ್ಟೆಯವರು ಮಾಲಾರ್ಪಣೆಯನ್ನು ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಅದೇ ತೆರನಾಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವಂಥ ಶ್ರೀ ನಿಜಗುಣ ತೋಂಡದಾರ ಮಹಾಸ್ವಾಮಿಗಳು, ತೋಂಡದಾರ ಶಾಖಾಮಠ ಮಹಾಸ್ವಾಮಿಗಳನ್ನು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸ್ವಾಗತಿಸುತ್ತೇನೆ. ಜೊತೆಗೆ ತಮ್ಮೆಲ್ಲರ ಪರವಾಗಿ ಕೂಡ ಸ್ವಾಗತ ಕೋರ್ತಾ ಶ್ರೀ ನಿಜಗುಣ ಪ್ರಭು ತೋಂಡದಾರ ಮಹಾಸ್ವಾಮಿಗಳಿಗೆ ನಮ್ಮ ಸಂಘದ ಕಾರ್ಯದರ್ಶಿ ಆದಂಥ ಮಲ್ಲಿಕಾರ್ಜುನ ಪಾಟೀಲ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕಂತ ಹೇಳಿ ಕೇಳ್ತಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಕಾರ್ಯನಿರತ ಸಂಘದ ಅಧ್ಯಕ್ಷರಾದಂಥ ಶಿವಮೂರ್ತಿ ಹೊಂಬಳಗಟ್ಟೆ ಅವರಿಗೆ ರಿಯಾಜ್ ಅಹಮದ್ ದೊಡ್ಡಮನಿ ಅವರು ಬಂದು ಪುಷ್ಪಾರ್ಪಣೆಯನ್ನು ಮಾಡಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಅದೇ ತೆರನಾಗಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಾಧ್ಯಮ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಕವಿ ಬಂಗಾಪುರ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಗೆ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ. ಶರಣು ಸೋಲಿಗೆ ಅವರು ಬಂದು ಅವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಚೆನ್ನಾಗಿ ರಾಜ್ಯ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಅರುಣ್ ಕುಮಾರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೆ CS ಅರ್ಸನಾಳ್ ಅವರು ಬಂದು ಪುಷ್ಪಾರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊಳ್ತೇನೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶರಣು ದೊಡ್ಡೂರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಅವರಿಗೆ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಾಧ್ಯಮ ಪ್ರಶಸ್ತಿ ಪುರಸ್ಕೃತ ಕವಿ ಬಂಗಾಪುರನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಅವರಿಗೆ ಹೊಸಮನಿ ಅವರು ಬಂದು ಪುಷ್ಪಾರ್ಪಣೆ ಮಾಡ್ಬೇಕಂತ ಹೇಳ್ಕೊಳ್ತಾರೆ. ಕಾರ್ಯಕ್ರಮದಲ್ಲಿ ತಾಲೂಕಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀ DD ಮೋರ್ನಾಳ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಅವರನ್ನ ಪುಷ್ಪಾರ್ಪಣೆಯನ್ನ ಕಾಶಿನಾಥ್ ಬೆಳಿಮಗ ಮಾಡಬೇಕಂತ ಕೇಳ್ಬೋದು. ಅದೇ ತೆರನಾಗಿ ಬಿಜೆಪಿ ಮಂಡಲ ಅಧ್ಯಕ್ಷರಾದಂಥ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತ ಕೊಡ್ತೇನೆ. ಅವರಿಗೆ ಸಿಗೆ ಗಣಪತಿ ಬಂದು ಕುಮಾರಸ್ವಾಮಿ ಹಿರೇಮಠರಿಗೆ ಪುಷ್ಪಾರ್ಪಣೆ ಮಾಡಬೇಕಂತ ಕೇಳ್ತೇನೆ. ಶ್ರೀ ಜಗದ್ಗುರು ಅನ್ನದಾನೇಶ್ವರ ಆಡಳಿತಾಧಿಕಾರಿಯಾದಂಥ ಡಾಕ್ಟರ್ BG ಜವಳಿ ಸರ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ. ಅದೇ ತೆರನಾಗಿ ಶ್ರೀ ಮಲ್ಲಿಕಾರ್ಜುನ ಪಾಟೀಲ್ BG ಜವಳಿ ಸರ್ ಅವರಿಗೆ ಪುಷ್ಪಾರ್ಪಣೆಯನ್ನು ಮಾಡಬೇಕಂತ ಕೇಳ್ತೇನೆ. ವೇದಿಕೆ ಮೇಲಿರುವಂಥ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಸಂತೋಷ್ ನುಡಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಅವರಿಗೆ ವಿಜಯ್ ಸೊಟ್ಟ ಅವರು ಬಂದು ಪುಷ್ಪಾರ್ಪಣೆಯನ್ನು ಮಾಡಬೇಕಂತ ಕೇಳ್ಕೊಳ್ತೇನೆ. ವೇದಿಕೆ ಮೇಲೆ ಇರುವಂಥ ಸರ್ವರನ್ನು ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ನಮ್ಮ ಕಾಲೇಜಿನ ಗುರುಗಳಾದಂಥ RL ಪೊಲೀಸ್ ಪಾಟೀಲ್ MG ಗಚ್ಚಣ್ಣ ಅವರು, ಕಾಶಿನಾಥ್ ಶಿರ್ಬಡ್ಗಿ, ನಾಗೇಶ್ ಹುಬ್ಬಳ್ಳಿ ಅವ್ರನ್ನ, ನಂತರ JA BEd ಕಾಲೇಜು, MS ದಮ್ಮಾಳ ಪದವಿ ಪೂರ್ವ ಕಾಲೇಜು, ನಂತರ JA ಅನ್ನದಾನೇಶ್ವರ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನ
ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಸಾರ್ವಜನಿಕರನ್ನ ಮತ್ತೊಮ್ಮೆ ಮಗಳೊಮ್ಮೆ ಎಲ್ಲರನ್ನು ಸ್ವಾಗತ ಕೊಡ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಹಾಗೂ ತಮ್ಮೆಲ್ಲರನ್ನ ಈ ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತಿಸಿದಂಥ ಸನ್ಮಾನ್ಯ ಶ್ರೀ ಉಮಾ ವಡ್ಡಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ನುಡಿ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಾದಂಥ CK ಗಣಪನವರಿಂದ. CK ಗಣಪನವರು ಪ್ರಾಸ್ತಾವಿಕ ನುಡಿಯನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯ ಜಗದ್ಗುರು ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯಕ್ಕೆ ನಮಸ್ಕರಿಸುತ್ತಾ, ಹಾಗೆ ಬೈಲೂರು ಮತ್ತು ಮುಂಡ್ರಿಗಿ ಕೋಂಟರಾಯ ಮಠದ ಶ್ರೀ ನಿಜಗುಣಾನಂದ ಕೋಂಟರಾಯ ಸ್ವಾಮಿ ಪಾದಕ್ಕೆ ನಮಸ್ಕರಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಗಮಿಸಿದಂಥ ಮಮ್ಮಿಗಟ್ಟಿ ಧಾರವಾಡದ ಶ್ರೀ ಬಸವಾನಂದ ಮಹಾಸ್ವಾಮಿಗಳ ಪಾದಕ್ಕೆ ಕೂಡ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ನಮ್ಮ ಕಾರ್ಯನಿರತ ಪತ್ರಕ ಸಂಘದ ವತಿಯಿಂದ ವಿಶೇಷವಾದ ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತು ನಮ್ಮ ತಾಲೂಕು ಕಾರ್ಯನಿರತ ಸಂಘದಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ, ಅಂದರೆ ಜುಲೈ 1, 1843ರಲ್ಲಿ ಈ ಪತ್ರಿಕಾ ದಿನಾಚರಣೆ ಅಂದಿನಿಂದ ಆಚರಿಸ್ತಾ ಬಂದಿದೆ. ನಾವು ಈ ಒಂದು ಅನುಕೂಲಕ್ಕಾಗಿ ಇಂದು ಆಚರಿಸ್ತಾ ಇದ್ದೇವೆ. ಜುಲೈ 1 ಎಲ್ಲ ಕಡೆ ಬಹುತೇಕ ಪತ್ರಿಕಾ ದಿನಾಚರಣೆ ಆಚರಿಸಲಾಗಿದೆ. ಈಗ ನಾವು ಇದೀಗ ಆಚರಿಸುತ್ತಿದ್ದು ಈ ಪತ್ರಿಕಾ ರಂಗ ಎಂಬುದು ಬಹಳ ವಿಸ್ತಾರವಾದ ಮತ್ತು ವ್ಯಾಪ್ತಿಯಾಗಿದೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರು ಸಮಾಚಾರ 1843ರಲ್ಲಿ, ಅಂದರೆ ಜರ್ಮನ್ ದೇಶದ ರೆವರೆಂಡ್ ಹರ್ಮನ್ ಮೊಗ್ಲಿಮ್ ಎಂಬುವರು ಕನ್ನಡ ಒಂದು ಪತ್ರಿಕೆಯನ್ನು ಆರಂಭಿಸಿದರು. ಅದು ಮಂಗಳೂರು ಸಮಾಚಾರ. ಆ ಪತ್ರಿಕೆ ಆರಂಭದಿಂದ ಇಂದು ಬಹುತೇಕ ಬಹಳಷ್ಟು ಪತ್ರಿಕಾ ರಂಗ ಬದಲಾವಣೆಗೊಂಡಿದೆ. ಮೊದಲು ಪತ್ರಿಕಾ ರಂಗ ಅಂದರೆ ಕೇವಲ ಆ ಒಂದು ಸಾಮಾಜಿಕ ಕಳಕಳಿಯಿಂದ ಒಂದು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ಪತ್ರಿಕಾ ರಂಗ ಜಾರಿ ಬಂತು. ಆದರೆ ಇವತ್ತು ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಇವತ್ತು ಒಂದು ಪತ್ರಿಕಾ ರಂಗ ಉದ್ಯಮವಾಗಿ ಬೆಳೆದಿದೆ. ಹೀಗಾಗಿ ಈ ಪತ್ರಿಕೆಯ ಒಂದು ವಿಸ್ತಾರತೆ ಅದನ್ನು ಸ್ವಲ್ಪ ಶಬ್ದಗಳಲ್ಲಿ ಹಿಡಿದಿಡಲು ಸಾಧ್ಯವಾಗುವುದಿಲ್ಲ. ಇವತ್ತು ಪ್ರಜಾಪ್ರಭುತ್ವದ 4 ಅಂಗಗಳಲ್ಲಿ ಹೇಳ್ತೀವಿ, ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಎಂಬ ಈ ಪ್ರಮುಖ ಅಂಗಗಳು ನಮ್ಮ ದೇಶದ ಒಂದು ಭವಿಷ್ಯವನ್ನು, ನಾಗರಿಕರ ಭವಿಷ್ಯವನ್ನು ರೂಪಿಸುವ ಈ ಅಂಗಗಳಿಗಿಂತ ಪತ್ರಿಕಾ ರಂಗ ಬಹು ಮುಖ್ಯ ಪಾತ್ರ ವಹಿಸುತ್ತಿದೆ. ಯಾವಾಗ ಈ 3 ಅಂಗಗಳು ಕಾರ್ಯನಿರ್ವಹಿಸಲು ಕೆಲವು ಸಂದರ್ಭಗಳಲ್ಲಿ ಅನುಮಾನಾಸ್ಪದ ಸಂದರ್ಭ ಉಂಟಾದಾಗ ಈ ಪತ್ರಿಕಾ ರಂಗದ ಮೇಲೆ ಜನತೆ ನಂಬಿಕೆ ಇಡುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಎಲ್ಲೂ ಆಗದೇ ಇರುವಂಥ ಕೆಲಸ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಗಳಲ್ಲಿ ನಂಬಿಕೆ ಹೋಗುವ ಸಂದರ್ಭದಲ್ಲಿಯೂ ಕೂಡ ಈ ಪತ್ರಿಕಾ ರಂಗ ಜನರ ಆಶೋತ್ತರಗಳಿಗೆ, ಅಂದರೆ ಇವತ್ತು ಸಮಾಜದಲ್ಲಿ ಎಲ್ಲ ಜನತೆಗೆ ಸಮಾನತೆ, ಮುಕ್ತತೆ ಮತ್ತು ವಿಶೇಷವಾಗಿ ಕೆಲಸ ಮಾಡುವಂಥ ಯಾವುದಾದ್ರೂ ಕಾರ್ಯಕ್ಷೇತ್ರ ಇದೆ ಅಂದರೆ ಅದು ಪತ್ರಿಕಾ ರಂಗ. ಬದಲಾಗುತ್ತಿರುವ ಇಂದಿನ ದಿನಗಳಲ್ಲಿ ಇವತ್ತು ಪತ್ರಿಕಾ ರಂಗದಲ್ಲಿ ವ್ಯಾಪ್ತಿ ಇವತ್ತು ಡಿಜಿಟಲ್ ಮತ್ತು ಆಧುನೀಕರಣಗೊಂಡಂತೆ ವಿಶೇಷವಾಗಿ ಮೊದಲೆಲ್ಲ ಮುದ್ರಣ ಮಾಧ್ಯಮ ಕಂಪೋಸ್ ಮಾಡಿ ಮಳಿ ಜೋಡಿಸಿ ಪತ್ರಿಕೆ ಹೊರತರಬೇಕಾದ್ರೆ ಅದು ಬಹಳಷ್ಟು ಶ್ರಮ ಪಡಬೇಕಾಗ್ತಿತ್ತು. ಆದರೆ ಇದೀಗ ಅಂಥ ಪರಿಸ್ಥಿತಿ ಇಲ್ಲ. ಇವತ್ತು ನಾವು ಏನು ಅಂಗೈ ಒಳಗೆ ಈ ಮೊಬೈಲ್ ಏನಿದೆಯಲ್ಲ, ಅಂಗೈ ಒಳಗೆ ನಾವು ಇಡೀ ಜಗತ್ತಿನ ಒಂದು ವಿದ್ಯಮಾನಗಳನ್ನು ಅರಿಯುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಷ್ಟೇ ಪತ್ರಿಕಾ ರಂಗ ಸವಾಲುಗಳನ್ನು ಎದುರಿಸ್ತಾ ಇದೆ. ಇವತ್ತು ಡಿಜಿಟಲ್ ಕರಣದಿಂದ ಮುದ್ರಣ ಮಾಧ್ಯಮ ಇವತ್ತು ಇನ್ನೇನು ನಶಿಸಿ ಹೋಗ್ತಾ ಇದೆ ಅನ್ನುವ ಸಂದರ್ಭದಲ್ಲೂ ಕೂಡ ಇವತ್ತು ಅತಿ ವಿಶ್ವಾಸದಿಂದ ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರ ಪತ್ರಿಕಾ ರಂಗ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಯಾವುದೇ ಒಂದು ಸಾಮಾಜಿಕ
ರಾಜಕೀಯ ಮತ್ತು ಧಾರ್ಮಿಕ ಏನೇ ಸಮಸ್ಯೆಗಳಿದ್ರೂ ಕೂಡ ಇವತ್ತು ಮುಖವಾಣಿಯಾಗಿ ಕೆಲಸ ಮಾಡ್ತಕ್ಕಂಥ ಈ ಪತ್ರಿಕಾ ರಂಗವನ್ನು ನಾವು ಬಹಳಷ್ಟು ನಂಬಲರ್ಹರಿಂದ ಕೆಲಸ ನಿರ್ವಹಿಸಿದ್ರು ಕೂಡ ಕೆಲವೊಂದು ಪೀಠ ಪತ್ರಿಕೆಗಳಿಂದ ಕೂಡ ಸಮಾಜಕ್ಕೆ ಅಪಾಯವಾಗುವಂಥ ಪರಿಸ್ಥಿತಿ ಇದೆ, ಅಥವಾ ಉದ್ದೇಶಪೂರ್ವಕವಾಗಿ ವ್ಯಕ್ತಿಗಳ ತೇಜೋವಧೆಯನ್ನು ಮಾಡುವಂಥ ಪತ್ರಿಕಾ ಕ್ಷೇತ್ರದಲ್ಲಿಯೂ ಕೂಡ ಅದೊಂದು ವಿಷಾದದ ನಡುವೆಯೂ ಕೂಡ ಇವತ್ತು ಸಾಕಷ್ಟು ಬದಲಾವಣೆ ಇದೆ. ಹೀಗಾಗಿ ನಮ್ಮ ಈ ಪತ್ರಿಕಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ನಾವು ಪ್ರತಿ ವರ್ಷ ಈ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ಪತ್ರಕರ್ತರಿಗೆ ಸನ್ಮಾನಿಸಿ ಪುರಸ್ಕಾರವನ್ನು ನೀಡುವಂಥ ಕಾರ್ಯಕ್ರಮವನ್ನು ಪೂಜ್ಯ ಜಗದ್ಗುರು ಡಾಕ್ಟರ್ ಅನ್ನದಾನೀಶ್ವರ ಮಹಾಸ್ವಾಮಿಗಳು ತಮ್ಮ ಒಂದು ಅಮೃತಾಸ್ತ್ರದಿಂದ 1 ಲಕ್ಷ ರೂಪಾಯಿ ಡಿಪಾಸಿಟ್ ಅನ್ನು ಇಟ್ಟು ಪ್ರತಿ ವರ್ಷ ಕಾರ್ಯನಿರ್ವಹಿಸಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರಿಗೆ 1 ಲಕ್ಷ ಡಿಪಾಸಿಟ್, ಅದರಿಂದ ಬಂದಂಥ ಬಡ್ಡಿ ಹಣದಿಂದ ಗೌರವಿಸುವಂಥ ಶ್ರೀ ಅನ್ನದಾನೇಶ್ವರ ಮಾರ್ಗದರ್ಶನಕ್ಕೆ ಕೊಡುಮಾಡ್ತಿದ್ದಾರೆ. ಹೀಗಾಗಿ ಪೂಜ್ಯರಿಗೆ ನಮ್ಮ ಪತ್ರಿಕಾ ಸಂಘದಿಂದ ಮತ್ತೊಮ್ಮೆ ಅವರಿಗೆ ಶಿಷ್ಟಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇವತ್ತು ಪೂಜ್ಯರ ಪ್ರೇರಣೆಯಿಂದ ನಾವು ಇವತ್ತು ಮುಂಡಗಿ ತಾಲೂಕಿನಲ್ಲಿ ಒಂದು ಸಕಾರಾತ್ಮಕವನ್ನು ಕೆಲಸವನ್ನು ನಾವೆಲ್ಲ ಪತ್ರಕರ್ತರು ಮಾಡ್ತಾ ಇದ್ದು, ಅದೇ ರೀತಿಯಾಗಿ ನಮ್ಮೆಲ್ಲ ಕೆಲಸಗಳಿಗೆ ಅವರು ಪ್ರೋತ್ಸಾಹದಾಯಕರಾಗಿದ್ದಾರೆ. ಇವತ್ತು ಕೇವಲ ಪತ್ರಿಕೆ ಮಾತ್ರ ಅವರು ತಮ್ಮ ಡಿಪಾಸಿಟ್ ಅನ್ನು ಇಟ್ಟಿಲ್ಲ, ಎಲ್ಲ ನಮ್ಮ ಮುಂಡಗಿ ಕ್ಷೇತ್ರದಲ್ಲಿ ಇವತ್ತು ಸಾಹಿತ್ಯ ಭವನಕ್ಕಾಗಿ, ವಿಜ್ಞಾನ ಭವನಕ್ಕಾಗಿ, ಶಾಲಾ ಕಾಲೇಜು, ಮುಂಡಗಿ ಕ್ರೀಡಾಂಗಣ, ಹೀಗೆ ಹಲವಾರು ಕ್ಷೇತ್ರಗಳಿಗೆ ತಮ್ಮನ್ನು ಒಂದು ತೊಡಗಿಸಿ ಇವತ್ತು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರು ಮತ್ತು ಸಾರ್ವಜನಿಕವಾಗಿ ಅವರನ್ನು ಮನಸ್ಫೂರ್ತಿಯಾಗಿ ಸ್ಮರಿಸುತ್ತಾ, ಅದೇ ರೀತಿಯಾಗಿ ಪೂಜ್ಯರಾದ ಶ್ರೀ ನಿಜಗುಣಾನಂದ ಸ್ವಾಮಿಗಳು ಕೂಡ ಪತ್ರಕರ್ತರಂದ್ರೆ ಬಹಳ ಜೀವ, ಅವರು ಕೂಡ ನಮ್ಮೆಲ್ಲರಿಗೆ ಪ್ರೋತ್ಸಾಹದಾಯಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ಈ ನಮ್ಮ ಪತ್ರಕರ್ತರ ಸಂಘದಿಂದ ನಾವು ಅವರ ಸ್ಮರಣೆ ಮಾಡ್ತಾ, ವಿಶೇಷವಾಗಿ ನಮ್ಮ ಮುಂಚೆಯ ಎಲ್ಲ ಸಾರ್ವಜನಿಕರು ನಮ್ಮ ಪತ್ರಕರ್ತರ ಮೇಲೆ ವಿಶೇಷ ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸವನ್ನು ನಾವು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಾ ಇವತ್ತು ಪತ್ರಿಕಾ ದಿನಾಚರಣೆ ಕೇವಲ ಅದು ಸುದ್ದಿ ಮಾಧ್ಯಮ, ಸುದ್ದಿ ಕೆಲಸಗಾರ ಅಲ್ಲ, ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತೀವಿ ಅನ್ನುವ ಭರವಸೆ ನಾವು ಕೊಡ್ತಾ ಇವತ್ತು ಈ ಸಂದರ್ಭದಲ್ಲಿ ನನಗೆ ಕೆಲವು ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಹೇಳಲು ಅವಕಾಶ ಮಾಡಿಕೊಟ್ಟಂಥ ಪೂಜ್ಯರಿಗೆ ತಮಗೆಲ್ಲರಿಗೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ವಿಜಯ ಕರ್ನಾಟಕ ವರದಿಗಾರರಾದಂಥ ಸಿ.ಕೆ. ಗಣಪನವರವರಿಗೆ ತಮ್ಮೆಲ್ಲರ ವತಿಯಿಂದ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಆದಂಥ ಶರಣು ದೊಡ್ಡೂರವರನ್ನು ಮತ್ತೊಮ್ಮೆ ನಾನು ಎಲ್ಲರ ವತಿಯಿಂದ ಸ್ವಾಗತಿಸ್ತೇನೆ. ರೂಪಾ ಅವರಿಗೆ ಪುಷ್ಪ ಸಮರ್ಪಣೆ ಮಾಡುವುದರ ಮೂಲಕ ಅವರನ್ನು ವೇದಿಕೆಗೆ ಮತ್ತೊಮ್ಮೆ ಸ್ವಾಗತಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಹಾಶಿವೋಗಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಿಜಗುಣ ಪ್ರಭು ತೋಟದಾರೆ ಮಹಾಸ್ವಾಮಿಗಳು ಸಸಿಗೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟನೆ ನಿಜಗುಣ ಪ್ರಭು ತೋಟದಾರೆ ಮಹಾಸ್ವಾಮಿಗಳು ತೋಟದಾರೆ ಮಠ ಮಂಡಳಿ ಪರಮಪೂಜ್ಯರ ಸಾನ್ನಿಧ್ಯದಲ್ಲಿ ಬಸವಾನಂದ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರು ಉದ್ಘಾಟಿಸಿದ್ದಾರೆ ಅಂತ ಅನ್ನೋದು ಸಂತೋಷ. ಈ ಕಾರ್ಯಕ್ರಮವನ್ನು ತಮ್ಮ ಅಮೃತಾಸ್ತ್ರದಿಂದ ಉದ್ಘಾಟನೆ ಮಾಡಿದಂಥ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕಿಂತ ಮೊದಲು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ
ಸನ್ಮಾನ್ಯ ಶ್ರೀ ರಾಜು ಹೆಬ್ಬಳ್ಳಿ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂತೀವಿ. ಎಲ್ರಿಗೂ ಶುಭ ಮುಂಜಾನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮುಂಡಗಿ ತಾಲೂಕು ಘಟಕದ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಪತ್ರಿಕಾ ದಿನಾಚರಣೆ ಹಾಗೂ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದ ದಶಮ ಪೀಠಾಧಿಪತಿಗಳು, ದಿವ್ಯ ಜ್ಞಾನಿಗಳಾಗಿರುವಂಥ ಶ್ರೀಮಂತ ಪ್ರಣವಸ್ವರೂಪಿ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗದ ಪಾದಗಳಿಗೆ ಹಣ್ಣೆ ಮನೆದು ಇನ್ನೋರ್ವ ಈ ನೂರ ಫೈರ್ ಬ್ರ್ಯಾಂಡ್ ಅಂತೇಳಿ ಖ್ಯಾತಿವಹಿಸಿರುವಂತಹ ತೋಟದ ಮುಂಡ್ರಿ ಶಾಖಾ ಮಠದ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ನಿಜಗೌಡ ಪ್ರಭು ತೋಟದ ಮಹಾಸ್ವಾಮಿಗಳ ಪಾದಗಳಿಗೆ ಮಾಡಿದ್ದು, ಮಮ್ಮಿಗಟ್ಟಿಯ ಶ್ರೀ ಬಸವಣ್ಣ ಮಹಾಸ್ವಾಮಿಗಳ ಪಾದಗಳಿಗೆ ಮಾಡಿದ್ದು. ಈ ಸಮಾರಂಭ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಕಾಂಜಿಪದ ಮುಂಡ್ರಿ ತಾಲೂಕಿನ ಅಧ್ಯಕ್ಷರು ಗೆಳೆಯರಾದ ಶಿವಮೂರ್ತಿ ಹೊನ್ನಗಟ್ಟಿ ಅವರೇ, ಈ ಸಮಾರಂಭದಲ್ಲಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಾಧ್ಯಮ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿರುವಂತಹ ಆತ್ಮೀಯರು ಹಿರಿಯರಾಗಿರುವಂತಹ ಶ್ರೀ ಬಂಗಾಪುರ ಅವರೇ, ವೇದಿಕೆ ಮೇಲಿರುವಂತಹ ನಮ್ಮ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವಂತಹ ಗೆಳೆಯ ಅರುಣ್ ಹಿರೇಮಠ ಅವರೇ, ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಗೆಳೆಯ ಶರತ್ ಗಡ್ಡೂರ್ ಅವರೇ, ಡಿ ಮೋಹನ್ ಅವರೇ, ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಅವರೇ, ಜವಳಿ ಸರ್ ಅವರೇ, ಹಾಗೂ ನಮ್ಮ ಸಂಘದ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರುವಂತಹ ಸಂತೋಷ್ ಕುಮಾರ್ ಮುಳ್ಳಿ ಅವರೇ, ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯರೇ, ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥ ಭವಿಷ್ಯದ ಶಿಕ್ಷಕರಿದ್ದಾರೆ ಹಾಗೂ ವಿದ್ಯಾರ್ಥಿನಿಯರೇ, ನಮ್ಮೆಲ್ಲರಿಗೂ ಶರಣಾರ್ಥಿ. ಬಹುಶಃ ಈಗಾಗಲೇ ಗಣಪನ ಹೇಳಿದರು, 1843 ಕನ್ನಡದ ಪ್ರಪ್ರಥಮ ಪತ್ರಿಕೆ ಮಂಗಳೂರು ಸಮಾಚಾರ ಬರಹದಲ್ಲಿ ಆರಂಭವಾಯಿತು. ಆ ದಿನವನ್ನು ನಾವು ಪತ್ರಿಕಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಪತ್ರಿಕಾ ದಿನಾಚರಣೆ ಕೇವಲ ನಮಗ ಒಂದು ಸಮಾರಂಭ ಅಲ್ಲ, ಇದು ನಮ್ಮ ಪತ್ರಕರ್ತರಿಗೆ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಒಂದು ದಿನವಾಗಿದೆ. ಈ ನಿಟ್ಟಿನೊಳಗೆ ಇತ್ತೀಚೆಗೆ ನೋಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾ ಅತಿ ಹೆಚ್ಚು ಚಾಲ್ತಿಯಲ್ಲಿದೆ. ಆದ್ರೆ ನಿಮ್ಗೆ ಖಚಿತ ಮಾಹಿತಿ, ನಿಖರ ಸುದ್ದಿಗಳು ಬರ್ಬೇಕಂದ್ರ ಪತ್ರಿಕೆ ಮತ್ತು ಟಿವಿ ಮಾಧ್ಯಮ, ಅದರಲ್ಲೂ ಪತ್ರಿಕೆಗಳು ನಿಮ್ಗೆ ನಿಖರ ಮಾಹಿತಿಯನ್ನು ಒದಗಿಸ್ತಾವ. ನಿಮ್ಮ ಭವಿಷ್ಯದ ಸ್ಪರ್ಧಾತ್ಮಕ ಬದುಕಿಗೆ ಏನು ನೀವು ಮುಂದೆ ನೌಕರಿ ಮಾಡಬೇಕು, ಬೇರೆ ಬೇರೆ ಸ್ಪರ್ಧೆಗಳಿಗೆ ಅಣಿಯಾಗಬೇಕಂದ್ರೆ ನೀವು ಪತ್ರಿಕೆಗಳನ್ನ ಓದಬೇಕು. ಆ ನಿಟ್ಟಿನೊಳಗೆ ಎಸ್ಪೆಷಲಿ ಪತ್ರಿಕೆಗಳೊಳಗ ಸಂಪಾದಕೀಯ ಪುಟ ಅಂತ ಬರ್ತೈತಿ. ಆ ಸಂಪಾದಕೀಯ ಪುಟದೊಳಗ ಸಂಪಾದಕೀಯ ಬೇರೆ ಬೇರೆ ಮಹಾನ್ ಬರಹಗಾರ ಲೇಖನ ಇರ್ತಾವ. ಕೆಲವು ಪತ್ರಿಕೆಗಳಲ್ಲಿ ಪೂಜ್ಯರ ಲೇಖನಗಳು ಬರ್ತಾವ. ಅವುಗಳನ್ನು ಓದೋದ್ರಿಂದ ನಿಮ್ಮ ಜ್ಞಾನ ವಿಸ್ತಾರ ಆಗೋದ್ರ ಜೊತೆಗೆ ಭವಿಷ್ಯದ ಸ್ಪರ್ಧಾತ್ಮಕ ಯುಗಕ್ಕೂ ಕೂಡ ನೀವು ಅನೇಕ ಸಾಧ್ಯ ಐತಿ. ಆದ್ರೆ ನಮ್ಗೆ ಇಲ್ಲಿ ಇತ್ತೀಚೆಗೆ ನಮ್ಗೆ ಏನಂದ್ರೆ ಈ ಸಾಮಾಜಿಕ ಜಾಲತಾಣದೊಳಗ ಈ ಯೂಟ್ಯೂಬರ್ಸು ಅಥವಾ ನಕಲಿ ಪತ್ರಕರ್ತರ ಹಾಳಿ ಜಾಸ್ತಿ ಆಗೈತಿ. ನೈಜ ಪತ್ರಕರ್ತರು ಸುದ್ದಿ ಮಾಡಕ್ಕೆ ಹೋಗ್ತಿರ್ತಾರ, ಆದ್ರೆ ಅದ್ರ ಮಧ್ಯದೊಳಗ ಸುಳ್ಳು ಸುದ್ದಿ ಅಥವಾ ಅಪೂರ್ಣ ಮಾಹಿತಿಯೊಂದಿಗೆ ಈ ನಕಲಿ ಪತ್ರಕರ್ತರಾಗಲಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದೊಳಗ ಹರಿಬಿಟ್ಟು ಈ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತ ಕೆಲಸ ಮಾಡ್ತಾ ಇದಾರ. ಅದು ನಿಲ್ಬೇಕಂದ್ರ ನಾವೆಲ್ಲ ಪತ್ರಕರ್ತರು ನಿಖರವಾದ ಮಾಹಿತಿಗೆ, ನೈಜ ಸುದ್ದಿಗೆ ಒತ್ತು ಕೊಡಬೇಕು. ಅಷ್ಟೇ ನಾವು ಪ್ರಾಮಾಣಿಕತೆಯಿಂದ ಈ ಜನರ ಸಮಸ್ಯೆಯನ್ನ ಸರ್ಕಾರದ ಯಾವ ಸರ್ಕಾರ ಇರ್ತೈತೆ ಆಡಳಿತ ಮುಂದೆ ತೆರೆದಿಡುವಂತ ಕೆಲಸ ಮಾಡಬೇಕು. ನಂತರ ನಾವು ಇಲ್ಲಿ ನಮ್ಮ ಇಡೀ ಜಿಲ್ಲೆ ಒಳಗ ಮುಂಡ್ರಿ ತಾಲೂಕು ಘಟಕ ವಿಶೇಷ ನಮಗ ಇವರು ಪ್ರತಿ ವರ್ಷ ಜುಲೈ 1ಕ್ಕೆ ಪತ್ರಿಕಾ ದಿನಾಚರಣೆ ಮಾಡ್ತಿದ್ರು. ನಮ್ಮ ಇತ್ತೀಚಿನ ಕೆಲವು ವರ್ಷಗಳಿಂದ ನಮ್ಮ ಪತ್ರಿಕಾ ದಿನಾಚರಣೆಯನ್ನ ಜಿಲ್ಲಾ ಘಟಕದ ಜೊತೆಗೆ ಮಾಡ್ಬೇಕಂತೇಳಿ ನಾವು ಇದು ಮಾಡಿದಾಗ ಇವರು ಮಾಡ್ತಿದ್ರು. ಕಳೆದ ಸಾರಿ ನಾವು 3 ವರ್ಷದಿಂದ ನಾವು ಇಲ್ಲಿ ಬಂದಾಗ ಪೂಜ್ಯರಿಗೆ ನಾವು ಒಂದು ಮನವಿ ಮಾಡ್ಕೊಂಡ್ವಿ.
ಪೂಜ್ಯ ದೇಶದಲ್ಲಿ ನಾವು ಈಗ ಸಾಮಾನ್ಯವಾಗಿ ನಮ್ಮ ಪತ್ರಕರ್ತರಿಗೆ ಪ್ರಶಸ್ತಿ ಕಡಿಮೆ, ಬೇರೆ ಎಲ್ಲಾ ಕ್ಷೇತ್ರದವರಿಗೆ ಪ್ರಶಸ್ತಿ ಬರ್ತಾವ, ನಮ್ಮ ಪತ್ರಕರ್ತರಿಗೆ ಪ್ರಶಸ್ತಿ ಕಡಿಮೆ. ಆ ನಿಟ್ಟಿನೊಳಗೆ ನಾವು ಪೂಜ್ಯರಿಗೆ ಮನವಿ ಮಾಡಿಕೊಂಡಾಗ ತಕ್ಷಣವೇ ಅವರು ಪೂಜ್ಯರು 1 ಲಕ್ಷ ರೂಪಾಯಿಗಳನ್ನ ಠೇವಣಿ ಇಟ್ಟು ಅದರ ಬಡ್ಡಿ ಹಣದಲ್ಲಿ ಪ್ರತಿ ವರ್ಷ ಒಬ್ಬರಿಗೆ ನಾವು ತಾಲೂಕಿನ ಪತ್ರಕರ್ತರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದಾರೆ. ಅವರಿಗೆ ನಾವು ನಮ್ಮ ಜಿಲ್ಲಾ ಸಂಘದ ಪರವಾಗಿ ಹೃತ್ಪೂರ್ವಕ ಗೌರವವನ್ನು ತಿಳಿಸ್ತಾ ಇದ್ದೀವಿ. ಯಾಕಂದ್ರೆ ಈಗ ನಾವು ಪೂಜ್ಯ ಪ್ರಭು ಸ್ವಾಮಿಗಳು ಅರಿಕೆ ಮಾಡ್ಕೊಂಡ್ವಿ. ತಾವು ಕೂಡ ಲಿಂಗೈಕ್ಯ ಜಗರು ತೋಟ ಸಿದ್ಧಲಿಂಗ ಮಹಾಸ್ವಾಮಿಗಳ ಹೆಸರಲ್ಲಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಕನಿಷ್ಠ ನಾವು ಪೂಜೆಗೆ ಸ್ವಲ್ಪ ಕಡಿಮೆ ಕೊಡ್ರಿ ಅಂತ ಹೇಳಿದ್ರು. ಬಟ್ ಪೂಜ್ಯರ ಹೃದಯ ವೈಶಾಲ್ಯ ಅಂದ್ರೆ ಕನಿಷ್ಠ ಪ್ರಶಸ್ತಿ ಪಡೆದಂಥವ್ರಿಗೆ 1 ಲಕ್ಷ ರೂಪಾಯಿ ಆದ್ರೂ ಸಿಗಬೇಕು. ಆ ನಿಟ್ಟಿನೊಳಗೆ ನಾವು ಇದು ಮಾಡ್ತೀವಿ ಅಂತ ಹೇಳಿದಾರ. ಅವ್ರಿಗೆ ಕೂಡ ಲಿಂಗೈಕ್ಯ ತೋಟ ಸಿದ್ಧಲಿಂಗ ಮಹಾಸ್ವಾಮಿಗಳ ಹೆಸರು ನಮ್ಗೆ ಪ್ರಸಿದ್ಧಿ ಬರುವಂತ ಆಗಲಿ ಅಂತೇಳಿ ನಾವು ಆಶಿಸ್ತಾ, ಜೊತೆಗೆ ನಮಗೆ ನಮ್ಮ ಮುಂಡಗಿ ತಾಲೂಕು ಘಟಕದವರು ಪ್ರತಿ ವರ್ಷ ಒಂದಲ್ಲ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಿಂಗಾಗಿ ನಮ್ಗೆ ಮುಂಡಗಿ ತಾಲೂಕು ಘಟಕ ನಮ್ಮೆಲ್ಲರಿಗೂ ಮಾದರಿ ಮತ್ತು ಅಷ್ಟೇ ನಮ್ಗೆ ಅನುಕರಣೀಯ ಅಂತ ಆಗೈತಿ. ಇಲ್ಲಿ ಪತ್ರಕರ್ತರು ಕೂಡ ಯಾರು ಬೇರೆ ಬೇರೆ ಇದೆ ತಮ್ಮ ವೃತ್ತಿ ನೈಪುಣ್ಯತೆಯನ್ನು ಬೆಳೆಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ನನಗೆ ಇಲ್ಲಿ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಸಂಘಟನೆಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜಿಲ್ಲಾಧ್ಯಕ್ಷರಾದಂತಹ ರಾಜು ಹೆಬ್ಬಾಳಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ಈಗ ನೆರವೇರ್ತಾ ಇದೆ. ಈ ವರ್ಷ ಮುಂಡಗಿ ತಾಲೂಕಿನ ನಾಗರಿಕ ಪತ್ರಿಕೆಯ ವರದಿಗಾರರಾದಂಥ ಕವಿ ಬಂಕಾಪುರ ಅವರಿಗೆ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಾಧ್ಯಮ ಪ್ರಶಸ್ತಿ ನೀಡಲಾಗಿದೆ. ದಯವಿಟ್ಟು ಅವರು ವೇದಿಕೆಯನ್ನು ಅಲಂಕರಿಸಿರಬೇಕು. ಎಲ್ಲ ಪೂಜ್ಯರ ಸಮಕ್ಷಮ ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯರು ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಾಧ್ಯಮ ಪ್ರಶಸ್ತಿಯನ್ನ ಅವರಿಗೆ ಪ್ರದಾನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಮುಂಡಗಿ ಸಂಸ್ಥಾನ ಮಠದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಮಹಾಶಿವಗಳವರು ಮುಂಡಗಿ ತಾಲೂಕಾ ಪತ್ರಕರ್ತರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ 1 ಲಕ್ಷ ರೂಪಾಯಿಯನ್ನು ಠೇವಣಿ ಇಟ್ಟು ಆ ಬಡ್ಡಿ ದರದಲ್ಲಿ ಈ ಮಾಧ್ಯಮ ಪ್ರಶಸ್ತಿಯನ್ನು ನೀಡ್ತಾರೆ. 10,000 ರೂಪಾಯಿ ಹಾಗೂ ಪ್ರಶಸ್ತಿ ಫಲಕವನ್ನ ಇವತ್ತು ಕವಿ ಬಂಕಾಪುರ ಅವರಿಗೆ ನೀಡಿ ಸನ್ಮಾನಿಸಲಾಗುವುದು. ತಮಗೆಲ್ಲ ಗೊತ್ತಿರುವ ಹಾಗೆ ಕವಿ ಬಂಕಾಪುರ ಅವರು ಅನೇಕ ವರ್ಷಗಳಿಂದ ನಾಗರಿಕ ಪತ್ರಿಕೆಯ ವರದಿಗಾರರಾಗಿ, ಇದಕ್ಕೂ ಮೊದಲು ನಾಗರಿಕ ಪತ್ರಿಕೆ ಏಜೆಂಟರಾಗಿ ಕೆಲಸ ಮಾಡ್ಯಾರೆ. ಆಮೇಲೆ ಸಾಕ್ಷರತಾ ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಲ್ಲದೆ ಜ್ಞಾನ ವಿಜ್ಞಾನ ಸಮಿತಿಯಲ್ಲಿಯೂ ಭಾಗವಹಿಸಿ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುವಲ್ಲಿ ಅವರು ಬಹಳಷ್ಟು ಶಿಸ್ತಾರ್ಹರಾಗಿದ್ದಾರೆ. ಮತ್ತು ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಮಿತಿಯ KR ಬೆಲ್ಲರ್ ಕಾಲೇಜಿನ ಹಿರಿಯ ವಿದ್ಯಾರ್ಥಿಯೂ ಹೌದು. ಈ ವರ್ಷ ಅವರಿಗೆ ಈ ಜಗದ್ಗುರು ಅನ್ನದಾನೇಶ್ವರ ಮಾಧ್ಯಮ ಪ್ರಶಸ್ತಿ ಪ್ರದಾನವಾಯಿತು. ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತ ಕವಿ ಬಂಕಾಪುರ ಅವರಿಗೆ ತಾಲೂಕಾ ಕಾರ್ಮಿಕ ಪತ್ರಕರ್ತರ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರದಾನ ಮಾಡಿದ ಪರಮ ಪೂಜ್ಯರಿಗೂ ಭಕ್ತಿಪೂರ್ವಕ ಧನ್ಯವಾದಗಳು. ಈಗ ಈ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತ ಕವಿ ಬಂಕಾಪುರ ಅವರು ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂತೀವಿ. ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘ ತಾಲೂಕು ಮಂಡಗಿ, ಕಾರಾಬಲ ಕಾಲೇಜು, ಜೀವ ಶಿಕ್ಷಣ ಮಹಾವಿದ್ಯಾಲಯ, JPU ಕಾಲೇಜು, PU ಕಾಲೇಜು ಮುಂದೆ ಸಹಿತ ಆಸನದಲ್ಲಿ ನಡೆಯುತ್ತಿರ್ತಕ್ಕಂಥ ಕಾರ್ಮಿಕ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಸಮೀಪ ದೇಶದಲ್ಲಿ ನಡೆದ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಪಾದಗಳನ್ನು ವಿಶ್ಲೇಷಿಸುತ್ತಾ ತಿಳಿದು ದೊಡ್ಡದರೆ ಮಹಾಸ್ವಾಮಿಗಳ ಪಾದಗಳನ್ನು ವಿಶ್ಲೇಷಿಸುತ್ತಾ ವೇದಿಕೆಗೆ ಆಸೀನರಾದಂಥ ಜಿಲ್ಲಾಧ್ಯಕ್ಷರೇ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರೇ, ಕಾರ್ಯದರ್ಶಿಗಳೇ, ತಾಲೂಕಾ ಅಧ್ಯಕ್ಷರೇ, ಡಿ ಮಹಾಸ್ವಾಮಿಗಳು, ಮಹಾಸ್ವಾಮಿಗಳು, ಡಾಕ್ಟರ್ BG ಜೋಳಿಸರು. ನಾನು ಮಾತಾಡುವಂಥ ಅಭ್ಯಾಸ ಬರೆಯುವ ಅಭ್ಯಾಸದಲ್ಲಿ ಹೆಚ್ಚಿದ್ದೀನಿ. ನಾನು ಈ ಪ್ರಶಸ್ತಿ ನನ್ನ ಪ್ರಶಸ್ತಿ
ಸಹಕಾರ ಅಜ್ಜಾರ್ ಸಹಕಾರ ನಿಮ್ಮ ಅಜ್ಜಾರ್ ಮಠದಲ್ಲಿ ಶಿಕ್ಷಕರು ಬನ್ನಿ ಅಜ್ಜಾರ್ ಮಠದಲ್ಲಿ ಕೆಲಸ ಮಾಡ್ತೀನಿ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವ್ರ ಸಹಾಯ ಸಹಕಾರ ನಿಮ್ಗೆ ಇರ್ತದೆ ನಮ್ಮೆಲ್ಲರ ಸಹಾಯ ಸಹಕಾರ ಹೆಚ್ಚಿನ ಕೆಲಸ ಮಾಡಿ ನಿಮ್ಮ ಶಕ್ತಿ ಕೊಡಬೇಕು ನಿಮಗೆ ಬಂದು ನಾನು ಮಾಡ್ತೀನಿ. ಕವಿ ಬಂಕಾಪುರ ಅವರಿಗೆ ತುಂಬಿರುವ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂತ ಪರಮ ಪೂಜ್ಯರು ಬೇರೆ ಕೆಲಸದ ನಿಮಿತ್ತ ದಯಮಾಡಿಸ್ತಾ ಇದ್ದಾರೆ. ಆದ ಕಾರಣ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಮಹಾಶಿವರುಗಳವರ ಸಂಸ್ಥಾನ ಮಠ ಮುಂದರಿ ಪೂಜ್ಯರಿಂದ ಈಗ ಆಶೀರ್ವಚನ. ಧರ್ಮದ ಶ್ರೀ ಜಗದ್ಗುರು ಅನ್ನದಾನಮಹ ಶ್ರೀಗಳನ್ನು ಸ್ಮರಿಸುತ್ತಾ ಇಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕ ಹಾಗೂ ಮಹಾವಿದ್ಯಾಲಯಗಳ ಸಂಯುಕ್ತಾಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟಕರಾದಂಥ ಪೂಜ್ಯರಾದ ಮುದುವ ಶ್ರೀನಿವಾಸ ಸ್ವಾಮಿಗಳಿಗೆ ಮತ್ತು ಬಸವರಾಜ ಸ್ವಾಮಿಗಳ ಯಾವ ಸಂಘದ ಅಧ್ಯಕ್ಷರ ಮುಂದುವರಿಕೆ ಇದೆ ಮತ್ತು ಅನ್ನದಾನೇಶ್ವರ ಮಾಧ್ಯಮ ಪ್ರಶಸ್ತಿಯನ್ನು ಪಡೆದಂಥ ಅಲ್ಲಿ ಬಂಕಾಪುರವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದಂಥ ರಾಜು ಹೆಬ್ಬಾಳ್ಳಿ ಅವರೇ, ಎಲ್ಲ ಮುಖ್ಯ ಅತಿಥಿಗಳೇ, ಮಹಾಜನಗಳೇ, ಎಲ್ಲರಿಗೂ ಕೂಡ ಸಮಯವನ್ನು ಕೋರುತ್ತಾ ಇದು ನಿಜವಾಗಲೂ ಕೂಡ ಪತ್ರಿಕಾ ಸಂಘದ ಒಂದು ವಿಶೇಷತೆಯನ್ನು ಸುಮಾರು 183 ವರ್ಷಗಳಿಂದ ಪ್ರಾರಂಭವಾದಂಥ ಈ ಮಾಧ್ಯಮ ಇವತ್ತು ವಿಶೇಷವಾಗಿ ಭಾಳಷ್ಟು ಬೆಳೆದಿದೆ ಅನ್ನುವಂಥ ಮಾತನ್ನು ನಮ್ಮ ಗಣಪನವರು ಭಾಳ ವಿಸ್ತಾರವಾಗಿ ಹೇಳಿದರು. ನಿಜವಾಗಲೂ ಕೂಡ ಈ ಮಾಧ್ಯಮ ಇಷ್ಟು ವಿಸ್ತಾರವಾಗಿ ಬೆಳೆದು ಇವತ್ತು ಕ್ಷಣಕ್ಕೂ ಕೂಡ ಸುದ್ದಿಗಳು ಅವರ ಕೈಯಲ್ಲಿ ಸಿಗ್ತಾ ಇದ್ದಾವೆ. ಆ ಹಿಂದಿನ ಕಾಲದಲ್ಲಿ ಸುದ್ದಿಯನ್ನು ಹಬ್ಬತಕ್ಕಂಥವರು ಯಾರು ಅಂದರೆ ನಾರದ ಮಹರ್ಷಿ ಅಂತ ಹೇಳ್ತಾರೆ. ವಿನೋದ ಸಂಚಾರ ಅವರು ಸಂಚಾರ ಮಾಡ್ತಾ ಜಗತ್ತಿನೆಲ್ಲ ಸುದ್ದಿಗಳನ್ನು ಬೇರೆ ಬೇರೆ ಹಾಡುತ್ತಿದ್ದಾರೆ. ಆ ಇವತ್ತು ಅದೊಂದು ಕಥೆಯಾಗಿದ್ದಾರೆ. ಆದರೆ ಇವತ್ತಿನ ದಿನಮಾನದಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಿಂದ ಇದ್ದ ಸುದ್ದಿಗಳನ್ನು ಆದರೂ ಕೂಡ ನಿಜವಾದ ಸುದ್ದಿಗಳನ್ನು ಬರೋದಕ್ಕಿಂತ ಹೆಚ್ಚು ಏನೋ ಘಟನೆ ಸ್ವಲ್ಪ ಪರಿಸ್ಥಿತಿ ಅದನ್ನು ಭಾಳ ವಿಸ್ತಾರವಾಗಿ ಹೇಳ್ತಕ್ಕಂಥ ಘಟನೆಗಳು ಕೂಡ ಪತ್ರಿಕೆಗಳಲ್ಲಿ ನೋಡ್ತಿದ್ದೀವಿ. ಆದರೂ ಕೂಡ ಯಾವ ಪತ್ರಿಕಾ ಮಾಧ್ಯಮದವರಿಗೆ ಈ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಸರ್ಕಾರವೂ ಕೂಡ ಯಾವುದೇ ಸಹಾಯ ಸಹಕಾರ ನೀಡ್ತಾ ಇಲ್ಲ ಅನ್ನುವಂಥದ್ದು, ಅವ್ರಿಗೆ ಯಾವ ಒಂದು ಆದಾಯ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ಇದನ್ನು ವಿಚಾರಿಸ್ತಾ ಇಲ್ಲ. ಅದಕ್ಕೆ ಎಷ್ಟೋ ಸ್ವಲ್ಪ ಮಟ್ಟಿಗೆ ಪತ್ರಿಕೆಯಿಂದ ಕಮಿಷನ್ ಸಿಗುವುದು ಅಷ್ಟೇ ಹೊರತು ಬಹಳಷ್ಟು ಹೆಚ್ಚು ಅವರು ಮಾಡ್ತಕ್ಕಂತಹ ಸೇವೆ ಅದು ನಿಸ್ವಾರ್ಥವಾದಂತಹ ಸೇವೆ. ಈ ದೃಷ್ಟಿಯಿಂದ ಅದಕ್ಕೆ ನಮ್ಮ ಪತ್ರಿಕಾ ಸಂಘದವರ ಒಂದು ವಿಶೇಷತೆಯನ್ನು ಅವರ ಸುದ್ದಿ ಮಾಧ್ಯಮಗಳಿಂದ ಪ್ರಚಾರ ಜಗತ್ತಿನಲ್ಲಿ ವಿಶೇಷವಾದ ಪ್ರಚಾರಗಳನ್ನು ಪಡೆಯುವಂಥ ಅವಕಾಶಗಳನ್ನು ಉಂಟಾಗ ಅದಕ್ಕೆ ಅವರಿಗೆ ಏನಾದರೂ ಕೂಡ ಸ್ಪಂದನೆ ಎನ್ನುವಂಥ ದೃಷ್ಟಿಯಿಂದ ಅವರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿಯಿಂದ ಸುಮಾರು 12,000 ರೂಪಾಯಿ ಪ್ರತಿ ವರ್ಷವೂ ಕೂಡ ದೊರೆತಿದೆ. ಅದರಲ್ಲಿ 10,000 ರೂಪಾಯಿಗಳನ್ನು ಒಬ್ಬೊಬ್ಬ ವ್ಯಕ್ತಿಗಳಿಗೆ, ಹಿರಿಯ ವ್ಯಕ್ತಿಗಳಿಗಾಗಲೇ 2-3 ಮಂದಿಗೆ ಕೊಡಲಾಗಿದೆ. ಹಾಗೆ ಪ್ರತಿ ವರ್ಷವೂ ಕೂಡ ನಡೀತಾ ಇದೆ. ಇಂಥ ಒಂದು ರೀತಿ ಒಳಗೆ ಅವರಿಗೆ ಸಿಗ್ತಕ್ಕಂಥ ಯಾವ ವಿಶೇಷತೆ ಅದು ನಿಜವಾಗಲೂ ಕೂಡ ಸಹಾಯ ಸರ್ಕಾರ ಎಲ್ಲರಿಗೂ ಇರಬೇಕು. ಪತ್ರಿಕೆಗಳ ಮೂಲಕವಾಗಿ ಹಲವಾರು ಇವತ್ತು ರಾಜ್ಯವರು ಹೇಳಿದ್ದಾರೆ, ಕೆಲವು ಪತ್ರಿಕೆಗಳಲ್ಲಿ ವಿಶೇಷವಾಗಿ ಸಂಪಾದಕೀಯದ ಜೊತೆಗೆ ಬೇರೆ ಬೇರೆ ಕಾಲಮ್ಗಳಲ್ಲಿ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಒಂದು ಏನು ವಿಶೇಷ ಕಾಲಮ್ಗಳಲ್ಲಿ ಅನೇಕ ಲೇಖನಗಳು, ಅನೇಕ ವಿಷಯಗಳು ಅವುಗಳು ಕೂಡ ಇವತ್ತು ಓದತಕ್ಕಂಥವು ಇರ್ತವೆ. ಆ ರೀತಿಯಲ್ಲಿ ಮಕ್ಕಳು ಕೂಡ ವಿದ್ಯಾರ್ಥಿಗಳು ಓದಿನ ಜಗತ್ತಿನ ಸುದ್ದಿಯ ಜೊತೆಗೆ ವಿಶೇಷವಾದ ಸಮಾಚಾರಗಳನ್ನು ಕೂಡ ತಿಳಿತಕ್ಕಂಥ ಅರ್ಥವನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು
ಆ ಪತ್ರಿಕಾ ಮಾಧ್ಯಮದವರ ಕಾರ್ಯಕ್ರಮಕ್ಕೆ ಅದು ನಮ್ಮೆಲ್ಲರಿಗೂ ಕೂಡ ಆಗಬೇಕು ಮತ್ತು ಅವರಿಗೂ ಕೂಡ ಸಹಾಯ ಆಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಯಾವ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿದಂಥ ಎಲ್ಲರಿಗೂ ಕೂಡ ಗುರುವಿನ ಆಶೀರ್ವಾದ ಇಲ್ಲಿ ನಿಧಾನಿಸಿದ ಆಶೀರ್ವಾದ ಇತಿ ಅಂತ ಹಾರೈಸುತ್ತಾ ಪೂಜ್ಯರಿಗೆ ಭಕ್ತಿಪೂರ್ವಕವಾದಂಥ ಧನ್ಯವಾದಗಳು. ಈಗ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪೂಜ್ಯರಿಗೆ ಗುರುವಂದನೆ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘದವರು ವೇದಿಕೆ ಮೇಲೆ ಬಂದು ಪರಮ ಪೂಜ್ಯರಿಗೆ ಗುರುವಂದನೆ ಸಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಮಹಾಶಿವರುಗಳವರ ಸಂಸ್ಥಾನ ಮಠ ಮುಂಬೈ ಇವರಿಗೆ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಗುರುವಂದನೆ ಕಾರ್ಯಕ್ರಮ ನಡೀತಾ ಇದೆ. ಗುರುವಂದನೆಯನ್ನು ಸ್ವೀಕರಿಸಿದಂತ ಪರಮ ಪೂಜ್ಯರಿಗೆ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅಭಿನಂದನೆಗಳು. ಈಗ ಪರಮ ಪೂಜ್ಯರು ಬೇರೆ ಕೆಲಸದ ನಿಮಿತ್ತ ದಯಮಾಡಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈಗಾಗಲೇ ಈ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದಂಥ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ರಾಜು ಹೆಬ್ಬಳ್ಳಿ ಅವರಿಗೆ ನಮ್ಮ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಕಾರ್ಯನಿರತ ಪತ್ರಕರ್ತರು ವೇದಿಕೆ ಮೇಲೆ ಬಂದು ಅವರಿಗೆ ಸನ್ಮಾನ ಸ್ವೀಕರಿಸಬೇಕು ಅಂತ ಹೇಳಿ. ವಿದ್ಯಾರ್ಥಿಗಳು ಕೂತ್ಕೋಬೇಕು. ಇನ್ನು ಒಂದು ಅರ್ಧ ತಾಸು ಕಾರ್ಯಕ್ರಮ ಆಗ್ತದೆ. ದಯವಿಟ್ಟು ಕೂತ್ಕೊಂಡು ಕಾರ್ಯಕ್ರಮವನ್ನು ಆಲಿಸಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿ. ವಿದ್ಯಾರ್ಥಿಗಳಿಗೆಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ. ನೀವು ಅವಸರ ಮಾಡಬೇಡ್ರಿ, ಆರಾಮ್ ಕುತ್ಕೊಂಡು ಕಾರ್ಯಕ್ರಮ ಕೇಳಿ. ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಓರ್ವ ಪತ್ರಿಕೆಯನ್ನು ವಿತರಣೆ ಮಾಡುವಂತ ವ್ಯಕ್ತಿಯನ್ನ ನಾವು ಸನ್ಮಾನ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಶಿರೋ ಗ್ರಾಮದ ಬಸವರಾಜ್ ಗೌಡ್ ಅನ್ನೋರನ್ನ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ದಯವಿಟ್ಟು ಬಸವರಾಜ್ ಅವರ ವೇದಿಕೆಗೆ ಬಂದು ಪೂಜೆಯಿಂದ ಸನ್ಮಾನ ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಶಿರೋ ಗ್ರಾಮದವರಾದ ಬಸವರಾಜ್ ಗೌಡರು ಇಂಥ ಪತ್ರಿಕೆ ವಿತರಣೆ ಮಾಡಂಗಿಲ್ಲ ಅನ್ನಂಗಿಲ್ಲ. ಎಲ್ಲಾ ಪತ್ರಿಕೆಗಳನ್ನ ಅವರು ವಿತರಣೆ ಮಾಡಿ ಪತ್ರಿಕೆಗೆ ಒಳ್ಳೆ ದಯವಿಟ್ಟು ಅವರಿಗೆ ಈ ಕಾರ್ಯಕ್ರಮದ ಮುಖಾಂತರ ಪತ್ರಿಕಾ ವಿತರಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತ ಶ್ರೀ ಬಂಕಾಪುರ ಗೌಡರವರಿಗೆ ಈಗ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಈಗ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸನ್ಮಾನವನ್ನು ಸ್ವೀಕರಿಸಿದಂತ ಬಸವರಾಜ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಡಿ ಮುರ್ನಾಳ್ ಅವರು ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕವಾಗಿ KR ಬೆರಳದ ಮಹಾವಿದ್ಯಾಲಯ, ಜಗದ್ಗುರು ಶಿಕ್ಷಣ ಮಹಾವಿದ್ಯಾಲಯ, ಜಗದ್ಗುರು ಅನ್ನದಾನೀಶ್ವರ PU ಕಾಲೇಜ್ ಹಾಗೂ MS ಡಂಬಾಳ್ ಮಹಿಳಾ PU ಕಾಲೇಜ್ ಮುಖ್ಯರಿಗೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ನಡೆಯುವ ಪತ್ರಿಕಾ ದಿನಾಚರಣೆಯ ಜೀವಿ ಸಾನ್ನಿಧ್ಯವನ್ನು ನೆರವೇರಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾರ್ಗದರ್ಶನ ಮಾಡಿ ನಿರ್ಗಮಿಸಿದಂಥ
ಪೂಜ್ಯ ಮಣಿಪುರ ಜಗದ್ಗುರು ಡಾಕ್ಟರ್ ಅನ್ನದಾನೇಶ್ವರ ಮಹಾಶ್ರೀಗಳವರ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂಥ ಇನ್ನೋರ್ವ ಪೂಜ್ಯರು ಶ್ರೀ ನಿಜಗುಣಪ್ರಭು ಕೋಟದಾರ ಮಹಾಸ್ವಾಮಿಗಳ ಪಾದಾರಿಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಈ ಕಾರ್ಯಕ್ರಮದ ದಯವಿಟ್ಟು ವಿದ್ಯಾರ್ಥಿಗಳು ಹೋಗ್ಬೇಡ್ರಿ, ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ, ದಯವಿಟ್ಟು ಹೋಗ್ಬೇಡ್ರಿ. ನೀವು ಪತ್ರಿಕಾ ದಿನಾಚರಣೆ ಅನ್ನೋದು ಬಹಳ ವಿಶೇಷ ಕಾರ್ಯಕ್ರಮ. ದಯವಿಟ್ಟು ಇಲ್ಲಿ ಮಾತಾಡ್ತಕ್ಕಂಥ ಪೂಜ್ಯರು ನಿಜಗುಣ ಸ್ವಾಮೀಜಿಯವರ ನೀವು ಭಾಷಣ ಕೇಳಬೇಕು, ಯಾಕಂದ್ರೆ ಸಿಗೋದಿಲ್ಲ. ಅದು ಎಷ್ಟೋ ಜನ ಅವ್ರ ಭಾಷಣ ಕೇಳ್ಬೇಕಂತಂದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಭಾಷಣ ಕೇಳ್ತಾರೆ. ಅಂತದ್ರಲ್ಲಿ ನೀವು ಪೂಜ್ಯರಿದ್ದಾಗ ಅಂತ ಹೋಗೋದು ಸ್ವಲ್ಪ ತಪ್ಪಾಗುತ್ತ. ಅದೇ ರೀತಿ ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಯುತ ಶಿವಮೂರ್ತಿ ಮುಂಡೂರಿಕೆ ಅವರೇ ಅಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತರ ಸಂಘ ಮುಂದರ್ಗಿ. ಅದೇ ರೀತಿ ಈ ವರ್ಷ ಪತ್ರಕರ್ತರ ಸಾಧನೆಗೆ ಪುರಸ್ಕೃತರಾದಂಥ ಶ್ರೀಯುತ ಕವಿ ಮಂಗಾಪುರ ಅವರೇ, ಅದೇ ರೀತಿ ಇನ್ನೂರು ಪೂಜ್ಯರಾದಂಥ ಬಸವಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಶ್ರೀಯುತರಾದ ರಾಜು ಹೆಪ್ಪಾಳಿ ಅವರೇ, ಅರುಣ್ ಕುಮಾರ್ ಹಿರೇಮಠ ಅವರೇ, ಶ್ರೀಯುತ ರವಿ ಅವರೇ, ಶರಣು ದೊಡ್ಡೂರವರೇ, ಕುಮಾರಸ್ವಾಮಿ ಹಿರೇಮಠ ಅವರೇ, ಅದೇ ರೀತಿ ಹಿರಿಯರಾದಂಥ ಜೋಡಿ ಸರ್ ಅವರೇ, ಸಂತೋಷ್ ಹಿರೇಮಠ ಅವರೇ, ಹಾಗೂ ಇಲ್ಲಿ ನೆರೆದಿರುತ್ತ ಎಲ್ಲ ಪತ್ರಕರ್ತರ ಬಂಧುಗಳೇ, ಮುಂಡ್ರಗಿ ತಾಲೂಕಿನ ಎಲ್ಲ ಹಿರಿಯರೇ, ಗಣ್ಯರೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ನಮ್ಮ ಗಣಪ ಸರು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಈ ಪತ್ರಕರ್ತರ ದಿನಾಚರಣೆ ಹೆಂಗೆ ಪ್ರಾರಂಭ ಆಯ್ತು ಅನ್ನೋದು ಭಾಳ ಸವಿಸ್ತರವಾಗಿ ಹೇಳಿದರು. ಏನು ಹಿಂದೆ 1843 ಜುಲೈ 1ರಂದು ಮಂಗಳೂರು ಸಮಾಚಾರ ಅನ್ನೋ ಒಂದು ಪತ್ರಿಕೆ ಒಬ್ಬ ಜರ್ಮನ್ ಪತ್ರಕರ್ತನಿಂದ ಅವತ್ತು ಪ್ರಾರಂಭ ಆಯಿತು. ಆ ಒಂದು ಸವಿ ನೆನಪಿಗಾಗಿ ಈ ಒಂದು ಪತ್ರಿಕಾ ದಿನಾಚರಣೆಯನ್ನು ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಆಚರಣೆ ಮಾಡ್ಕೊಂತ ಬಂದಿದ್ದು ಒಂದು ಅಭ್ಯಾಸ. ಪತ್ರಿಕಾ ರಂಗ ಅನ್ನೋದು ಅವತ್ತಿನ ಕಾಲಘಟ್ಟದಲ್ಲಿ ಹುಟ್ಟತಕ್ಕಂಥ ಸಂದರ್ಭ ಬಹಳ ವಿಶೇಷ ಇತ್ತು. ಹಾಗಂದ್ರೆ ದೇಶಾದ್ಯಂತ ಸ್ವಾತಂತ್ರ್ಯ ಸಂಗ್ರಾಮ ಬಹಳ ಇದು ಚುರುಕಿನಿಂದ ನಡೆದಕ್ಕಂಥ ಸಂದರ್ಭ. ಅವತ್ತು ಸಾಮಾನ್ಯ ಜನರು ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಬೇಕಂದ್ರೆ ಒಂದು ಜನರಿಗೆ ಒಂದು ಮಾಧ್ಯಮ ಅವಶ್ಯಕತೆ ಇತ್ತು. ಅವತ್ತಿನ ಸಂದರ್ಭದಲ್ಲಿ ಈ ಪತ್ರಿಕಾ ರಂಗ ಎಷ್ಟು ಯಶಸ್ವಿಯಾಗಿ ಕೆಲಸ ಮಾಡ್ತಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರೋಕೆ ಜನಸಾಮಾನ್ಯರು ಎಲ್ಲ ನಾಯಕರು ಎಷ್ಟು ವಿಶೇಷವಾಗಿ ಕೆಲಸ ಮಾಡಿದ್ರು, ಅದರ ಪ್ರತಿಶತ ಆಗದಷ್ಟು ನಮ್ಮ ಪತ್ರಿಕಾ ರಂಗ ಈ ದೇಶದ ಸ್ವಾತಂತ್ರ್ಯ ಗಳಿಸುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಂತಂದು ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಬೇಕಾಗುತ್ತೆ. ಯಾಕಂದ್ರೆ ಇವತ್ತಿನ ಸುಮಾರು ವಿಶೇಷ ಕಾಲಘಟ್ಟ ಇದು. ಇವತ್ತು ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬಹಳ ಬಲಿಷ್ಠದೀವಿ. ಇಂಥ ಕಾಲಘಟ್ಟದಲ್ಲೂ ಕೂಡ ಪತ್ರಿಕೆಯನ್ನು ನಡೆಸ್ತಕ್ಕಂಥದ್ದು, ಪತ್ರಿಕೆ ರಂಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತದೆ. ಆದ್ರೆ ಅಂತ ಒಂದು 1843 ಕಾಲಘಟ್ಟದಲ್ಲಿ ಪತ್ರಿಕೆಯನ್ನು ಪ್ರಾರಂಭಿಸೋದು, ನಡೆಸೋದಂದ್ರೆ ಬಹಳ ಶ್ರಮ ಪಡ್ತಕ್ಕಂಥ ಕೆಲಸ. ಅಂದಿನಿಂದ ಇವತ್ತಿನವರೆಗೂ ಪತ್ರಿಕಾ ರಂಗ ಎಷ್ಟೇ ಕಷ್ಟ ಬಂದರೂ ಕೂಡ ಅದು ನಿರಂತರವಾಗಿ ತನ್ನ ರೀತಿ ನೀತಿಗಳನ್ನ ಬದಲಾವಣೆ ಮಾಡ್ತಂತ ಇವತ್ತು ಬಲಿಷ್ಠವಾದ ಮಾಧ್ಯಮವಾಗಿ ಹೊರಹೊಮ್ಮೈತಿ. ಅದರಲ್ಲೂ ಈಗಂತೂ ಈ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್, ಈ ಏನು ಸೋಷಿಯಲ್ ಮೀಡಿಯಾ ಬಂದಾಗ ಸಾಕಷ್ಟು ಏನು ಸ್ಪರ್ಧೆ ನಡೆದಿದೆ. ಆದ್ರೆ ಈ ಸ್ಪರ್ಧೆ ಸುಮಾರು ಒಂದು 20-25 ವರ್ಷದಿಂದ ಪ್ರಾರಂಭ ಆಗ್ತದೆ. ಈ ಪ್ರಾರಂಭ ಆದಾಗ ಅವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಈ ಪತ್ರಿಕಾ ರಂಗಕ್ಕೆ ಸ್ವಲ್ಪ ಹಿನ್ನಡೆ ಆಯ್ತು. ಯಾಕಂದ್ರೆ ಯಾವಾಗಲೂ ಮನುಷ್ಯನ ಸಹಜ ಗುಣ ಅಂದ್ರೆ ಹೊಸದಾಗಿ ಬಂದಾಗ ಅದನ್ನ ಅಪ್ಕೊಳ್ತಕ್ಕಂಥದ್ದು ಮನುಷ್ಯನ ನೈಸರ್ಗಿಕ ಸ್ವಭಾವ. ಆದ್ರೆ ಬರ್ತಾ ಏನು ಜನರಲ್ಲಿ ಗೊತ್ತಾದಂದ್ರೆ ನಿಜವಾದ ಸುದ್ದಿ, ಸ್ಪಷ್ಟ ಸುದ್ದಿ ಅಂದ ನಮ್ಗೆ ಗೊತ್ತಾಗ್ಬೇಕಂದ್ರೆ ಪತ್ರಿಕೆಯಿಂದ ಮಾತ್ರ ಅಂತಂದು ಜನಸಾಮಾನ್ಯರಿಗೆ ಗೊತ್ತಕ್ಕಂಥ ಬಂತು. ಈಗ ಅದು ಹಿಂದೆ ಸುಮಾರು 25 ವರ್ಷದಿಂದ ಏನು ಯಾವ ಮಟ್ಟದಲ್ಲಿ ಇತ್ತು, ಇವತ್ತಿಗೂ ಕೂಡ ಅದಕ್ಕಿಂತ ಹೆಚ್ಚಿನ ಒಂದು ಗಟ್ಟಿಯಾಗಿ ನಮ್ಮ ಪತ್ರಿಕಾ ರಂಗ ಬೆಳೆದೈತಿ. ಹೀಗಾಗಿ ಇವತ್ತೇನಾದರೂ ನಮ್ಮ ದೇಶ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಇಷ್ಟೆಲ್ಲ ಬೆಳವಣಿಗೆ ಆಗೈತೆ ಅಂದ್ರೆ ಅದಕ್ಕೆ ಕಾರಣ ನಾವು ಪತ್ರಿಕಾ ರಂಗ ಅನ್ನೋದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಕೆಲವು ಸಮಯದಲ್ಲಿ ಸರ್ಕಾರಗಳು ತಪ್ಪು ಮಾಡೋದನ್ನ ನಿರ್ಭೀತಿಯಿಂದ ಎತ್ತಿ ತೋರಿಸ್ತಕ್ಕಂಥ ಯಾವುದಾದ್ರು ರಂಗ ಇತ್ತು ಅಂದ್ರೆ ಅದು ಪತ್ರಿಕಾ ರಂಗ. ನೀವು ನೆನಪಿಟ್ಕೋಬೇಕು, ಹಿಂದೆ ಸುಮಾರು ಒಂದು 25-30 ವರ್ಷದಿಂದ ಹಿಂದೂ ಪತ್ರಿಕೆಯಲ್ಲಿ ಎನ್ ರಾಮ್ ಅಂತ ಒಬ್ಬರು ಸಂಪಾದಕರಿದ್ರು. ಅವರು ಬರೆದಂಥ ಒಂದು ಬರವಣಿಗೆ ಒಂದು ಕೇಂದ್ರ ಸರ್ಕಾರನ ಕೇಳಿ ಹಾಕಿತು. ಅದೇ ರೀತಿ
ಇಂದ ಇಲ್ಲುಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ವಾರಪತ್ರಿಕೆ ಇತ್ತು. ಖುಷ್ವಂತ್ ಸಿಂಗ್ ಅವರು ಸಂಪಾದಕರಿದ್ದರು. ಅವರು ಬರೆದಂತ ಒಂದು ಲೇಖನ ಕೇಂದ್ರ ಸರ್ಕಾರ ಅವತ್ತು ಬಿಡುಗಡೆಯಾಗತಕ್ಕಂಥ ಕೆಲಸ ಆಯ್ತು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಪಿ ಲಂಕೇಶ್ ಅವರು ಬರೆದಂತ ಒಂದು ಆರ್ಟಿಕಲ್ ನಮ್ಮ ಕರ್ನಾಟಕ ಸರ್ಕಾರವನ್ನು ಉಳಿಸ್ತಕ್ಕಂಥ ಕೆಲಸ, ಕರ್ನಾಟಕ ಸರ್ಕಾರವನ್ನು ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡ್ತೀವಿ. ಹೀಗಾಗಿ ಪತ್ರಿಕಾ ರಂಗ ಅನ್ನೋದೊಂದು ಅತ್ಯಂತ ಸದೃಢವಾದ ರಂಗ. ಹೀಗಾಗಿ ನಾವು ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಸರ್ಕಾರನೂ ಕೂಡ ಆ ನಿಟ್ಟಿನಲ್ಲಿ ನಮ್ಮ ಪತ್ರಿಕಾ ಮಿತ್ರರಿಗೆ, ಪತ್ರಿಕೆಯ ಮಾಧ್ಯಮದವರಿಗೆ ಆರ್ಥಿಕವಾಗಿ ಸಹಾಯ ಸಹಕಾರ ನೀಡತಕ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಯಾರ್ಯಾರಿಗೂ ನಾವು ಇದನ್ನ ವಿಶೇಷ ಗೌರವಧನ ಅದು ಇದು ಅಂತ ಕೊಡ್ತೀವಿ. ಒಂದು ತಾಲೂಕಿನಾಗ ಒಂದು 5-6 ಮಂದಿಗೆ ಆದ್ರೂ ಹಿರಿಯ ಪತ್ರಕರ್ತರಿಗೆ ಇದು ತಿಂಗಳಿಗೆ ಒಂದು 4,000 ರೂಪಾಯಿ ಗೌರವಧನ ಕೊಟ್ಟರೆ ಏನು ಸರ್ಕಾರಕ್ಕೆ ಏನೊಂದು ಏನು ದೊಡ್ಡ ಆರ್ಥಿಕ ಹೊರೆ ಆಗಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಯಾಕಂದ್ರೆ ಇವತ್ತು ಪತ್ರಿಕಾ ಮಾಧ್ಯಮ ಉಳಿತಂದ್ರೆ ನಮ್ಮ ದೇಶ ಉಳಿತೈತಿ. ಹಾಗಾಗಿ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪತ್ರಿಕಾ ರಂಗವನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ಅವರನ್ನು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಈಗ ನಮ್ಮ ಕವಿ ಬಂಕಾಪುರ ಅವರಿಗೆ ಮತ್ತೊಮ್ಮೆ ವಂದಿಸಿ ಇದು ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಸನ್ಮಾನ್ಯ ಶ್ರೀ ಡಿ ಮುರ್ನಾಳ್ ಅವರಿಗೆ ತುಂಬ ಧನ್ಯವಾದಗಳು. ಈಗ ಅವರಿಗೆ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂತೀವಿ. ಪರಮ ಪೂಜ್ಯರು ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೀವಿ. ಮುಂಡರಗಿ ಪುರಸಭೆಯ ನಿವೃತ್ತ ಮುಖ್ಯಾಧಿಕಾರಿಗಳಾಗಿ ಕೆಲಸ ಮಾಡಿದಂಥ ನೂರಲಕಾಣೆಯವರು ನಮ್ಮ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ 25,000 ರೂಪಾಯಿಯನ್ನ ದೇಣಿಗೆಯಾಗಿ ಡಿಪಾಸಿಟ್ ಇಟ್ಟಿದ್ದಾರೆ. ಆ ಅನಿವಾರ್ಯ ಕಾರಣದಿಂದ ಅವರು ಬಂದಿಲ್ಲ. ಅವರಿಗೆ ನಮ್ಮ ಸಂಘದಿಂದ ತುಂಬ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶರಣು ದೊಡ್ಡೂರು ಅವರು 1-2 ನಿಮಿಷ ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮೂಡಲಗಿ ತಾಲೂಕು ಘಟಕ ಹಾಗೂ KR ಕಲರ್ ಮಹಾವಿದ್ಯಾಲಯ, ಜಗತ್ ವಂದನೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಕಾರ್ಯನಿರ್ವಾಹಕರು MS ಡಬಲ್ ಮಹಿಳಾ ಪಿ ಕಾಲೇಜ್ ಮೂಡಲಗಿ ಅವರ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಏನಂತಂದ್ರೆ ಪತ್ರಿಕಾ ದಿನಾಚರಣೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಶತಮಾನದ ಇತಿಹಾಸ ಹೊಂದಿರೋ ಸಂಘ. ಆ ಸಂಘದ ಏನು ಮೂಡಲಗಿ ತಾಲೂಕು ಘಟಕ ಐತಿ, ಆ ಘಟಕದಿಂದ ಗದಗ ಜಿಲ್ಲೆಯೊಳಗೆ ಈ ತಿಂಗಳು ನಾವು 1ನೇ ತಾರೀಕು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ಕೊಂತ ಬಂದೀವಿ. ಪ್ರಥಮವಾಗಿ ಈ ತಿಂಗಳು ಮುಂಬೈ ತಾಲೂಕು ಘಟಕದವರು ಆಚರಣೆ ಮಾಡಲಿಕ್ಕೆ ಅದೆಲ್ಲ ನಮ್ಗೆ ಖುಷಿ ತಂದೈತಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಜಗದ್ಗುರು ನಾಡೋಜ ಅನ್ನದಾನೇಶ್ವರ ಮಹಾಶ್ರೀಗಳ ಪಾದಗಳನ್ನು ನಮಸ್ಕರಿಸಿ, ಜೊತೆಗೆ ಉದ್ಘಾಟಕರಾಗಿ ಆಗಮಿಸಿದಂಥ ನಿಜಗುರು ಶ್ರೀ ನಿಜಗುರು ಪ್ರಭು ಗೌರಕಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಜೊತೆಗೆ ಬಸವಪ್ರಭು ಬಸವಾನಂದ ಸ್ವಾಮಿಗಳ ಪಾದಗಳಿಗೂ ಕೂಡ ನಮಸ್ಕರಿಸಿ, ಜೊತೆಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಮುಂಡರಗಿ ತಾಲೂಕು ಘಟಕಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮೊದಲನೇದಾಗಿ ಎಲ್ಲ ದಿನಾಚರಣೆಗಳನ್ನ ನಾವು ಆಚರಣೆ ಮಾಡ್ತೀವಿ, ಎಲ್ಲ ದಿನಾಚರಣೆಗಳನ್ನ ನಾವು ಪತ್ರಿಕೆಗಳಲ್ಲಿ ಹಾಕ್ತೀವಿ, ಟಿವಿಗಳಲ್ಲಿ ಹಾಕ್ತೀವಿ. ಆದರೆ ನಮ್ಮದೇ ಆದ ಒಂದು ಆಚರಣೆ ಅಂತ ಕರೆದ್ರೆ ಈ ಪತ್ರಿಕಾ ದಿನಾಚರಣೆ. ಹಾಗಾಗಿ ನಮಗೂ ಇದೊಂದು ಖುಷಿ ವಿಚಾರ. ನಾವು ಜುಲೈ 1ನೇ ತಾರೀಕು ಪತ್ರಿಕಾ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸ್ಕೊಂತ ಬಂದೀವಿ. ಹಾಗಾಗಿ ಇವತ್ತು ಕೂಡ ಮುಂಡರಗಿ ತಾಲೂಕು ಕಡೆಯಿಂದ ಆಚರಿಸಿದ್ದು ಖುಷಿ ತಂದೈತಿ. ಶರಣು ಅವರಿಗೆ ಧನ್ಯವಾದಗಳು. ಈಗ ಶರಣು ಅವರಿಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಈಗ ಸನ್ಮಾನ ನಡೀತಾ ಇದೆ. ದಯವಿಟ್ಟು ಶರಣು ಅವರು ಸನ್ಮಾನ ಸ್ವೀಕರಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂತೀನಿ. ಇನ್ನು ಈ ಕಾರ್ಯಕ್ರಮ ಉದ್ದೇಶಿಸಿ ಮುಂಡರಗಿ ಮಂಡಲದ ಬಿಜೆಪಿ ಅಧ್ಯಕ್ಷರಾದಂತಹ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠರು ಅವರು 1-2 ನಿಮಿಷ ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿ. ಕರ್ನಾಟಕ
ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ಮುಂಡ್ರಿಗಿ ಇವರು ಆಯೋಜನೆ ಮಾಡಿರ್ತಕ್ಕಂಥ ಪತ್ರಿಕಾ ದಿನಾಚರಣೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿರ್ಗಮಿಸಿರ್ತಕ್ಕಂತಹ ಶ್ರೀ ಮಣಿಪುರ ಜಗದ್ಗುರು ನಾಡೋಜ ಅನ್ನದಾನೇಶ್ವರ ಶಿವಯೋಗಿಗಳ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಆಗಮಿಸಿರ್ತಕ್ಕಂತಹ ಅಪಾರ ಜ್ಞಾನ ಭಂಡಾರವನ್ನು ತಮ್ಮ ಬತ್ತಳಿಕೆಯಲ್ಲಿ ಇಟ್ಟುಕೊಂಡು ಅಪಾರ ಜನತೆಗೆ ಒಳ್ಳೆಯದನ್ನು ಬಿತ್ತರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಇನ್ನೋರ್ವ ಶ್ರೀಗಳಾಗಿರ್ತಕ್ಕಂಥ ಬಸವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳ ಕಮಲಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಮೂರ್ತಿ ಹೊಂಬಳಗಟ್ಟಿ ಅವರೇ, ಜಗದ್ಗುರು ಅನ್ನದಾನೇಶ್ವರ ಮಾಧ್ಯಮ ಪ್ರಶಸ್ತಿಯನ್ನ ಪುರಸ್ಕೃತರಾಗಿರ್ತಕ್ಕಂಥ ರವಿ ಬಂಕಾಪುರ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ರಾಜು ಹೆಬ್ಬಾಳಿ ಅವರೇ, ಶರಣು ದೊಡ್ಡೂರವರವರೇ, ಜವಳಿ ಸರ್ ಅವರೇ, ಇನ್ನೋರ್ವ ಹಿರಿಯರು ಕಾಂಗ್ರೆಸ್ ಬ್ಲಾಕ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಮೋಹನ ಸಾಹೇಬ್ರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ಪತ್ರಿಕಾ ಅಭಿಮಾನಿಗಳೇ, ನಮ್ಮ ಗಣಪನವ್ ಸರ್ ಒಂದು ಮಾತು ಹೇಳಿದರು. ಏನಪ್ಪಾ ಅಂತಂದ್ರೆ ಈ ಪತ್ರಿಕೆ ಅಂತಕ್ಕಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇದು. ಯಾಕಪ್ಪ ಅಂತಂದ್ರ ಇದ್ರೊಳಗೆ 2 ಕೆಟಗರಿ ಬರ್ತಾವ. ಯಾವ ಕೆಟಗರಿ ಅಂದ್ರೆ ಅವರು ಒಂದು ಸಂಕ್ಷಿಪ್ತವಾಗಿ ಅವರ ಹೇಳ್ಕೊಂಡ್ರೆ ಏನಪ್ಪಾ ಅಂತಂದ್ರ ಒಳ್ಳೆ ಪತ್ರಕರ್ತರ ಅದಲ್ಲ, ಅದ್ರೊಳಗೆ ಸ್ವಲ್ಪ ಒಂದು 10% ಓಲೈಕೆ ಪತ್ರಕರ್ತರ ಅದ. ಈ ಒಳ್ಳೆ ಪತ್ರಕರ್ತರು, ನಿಷ್ಠಾವಂತ ಪತ್ರಕರ್ತರು ಅಂದ್ರೆ ಏನಪ್ಪಾ ಅಂತಂದ್ರ ಇದ್ದಂಗ ಬರೆಯೋದು. ಇವತ್ತು ಅಧಿಕಾರಿ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ, ಸಮಾಜದೊಳಗೆ ಯಾವುದೋ ಒಂದು ತಪ್ಪು ನಡೆದೈತೆ ಅಂದ್ರೆ ಅದನ್ನು ನೇರವಾಗಿ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಇವತ್ತು ನಿಷ್ಠಾವಂತ ಪತ್ರಿಕಾ ಮಾಧ್ಯಮದವರು. ಇವತ್ತು ನೋಡಿ, ಇವತ್ತು ನನ್ನ ಬಗ್ಗೆ ಒಳ್ಳೆ ಒಂದು ಸುದ್ದಿ ಬರ್ದಾರಂದ್ರೆ ನಾನು ಅವ್ರಿಗೆ ಫೋನ್ ಹಚ್ಚಿ ಹೇಳ್ತೀನಿ, ಭಾಳ ಚಲೋ ಬರ್ದಿರಿ ಬಿಡ ಅಂತಂದ್ರೆ. ಮುಂದೆ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಾನು ಒಂದು ಯಾವ್ದೋ ಒಂದು ಭ್ರಷ್ಟಾಚಾರವನ್ನ ಮಾಡ್ತೀನಿ, ನಾನು ಒಂದು ಯಾವ್ದೋ ಹಗರಣದಾಗ ಸಿಕ್ಕಂತೀನಿ. ಅವಾಗ ಅವರು ನೇರವಾಗಿ ಭ್ರಷ್ಟಾಚಾರ ಮಾಡ್ಯಾರ, ಇವರು ಜನರು ದುಡ್ಡು ಕೊಳ್ಳೆ ಮಾಡ್ಯಾರ ಅಂತ ಬರೆದಾಗ ಅವರಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ವಿರೋಧಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅವ್ರಿಗೆ ಏನಪ್ಪ ಅಂತಂದ್ರೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ರಾಜಕಾರಣಿಗಳು ಮಾಡ್ತೀವಿ, ಇವತ್ತು ಆಫೀಸರ್ಗಳು ಮಾಡ್ತಾ ಇದ್ದೀವಿ. ಇವತ್ತು ನೋಡಿ, ಈ ಸಮಾಜದೊಳಗೆ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಆದ್ರೂ ಕೂಡ ಇವತ್ತು ಮುಗ್ಗರಣೆ ಹಾಕ್ತಕ್ಕಂಥ ಕೆಲಸ ಯಾರು ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಪತ್ರಕರ್ತರು ಮಾಡ್ತಾ ಇದಾರ. ಇವತ್ತು ಪತ್ರಕರ್ತರಿಗೆ ಅವ್ರ ಜೀವನಕ್ಕೆ ಇವತ್ತು ಏನು ಒಂದು ಭದ್ರತೆ ಇಲ್ಲ. ನಾವೆಲ್ಲ ತಿಳ್ಕೋಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ಪತ್ರಕರ್ತರ ಜೀವನ ಹೆಂಗೈತೆ ಅಂದ್ರೆ ಮುಳ್ಳಿನ ಹಾಸಿಗೆ ಆಗೈತಿ. ಇವತ್ತು ಇಂಥ ಪ್ರಭಾವಿ ರಾಜಕಾರಣಿಗಳ ಜೊತೆಗೆ, ಇಂಥ ಪ್ರಭಾವಿ ಅಧಿಕಾರಿಗಳ ಜೊತೆಗೆ ಇವತ್ತು ಪತ್ರಕರ್ತರು ಯಾವ ಒಂದು ಭದ್ರತೆ ಇಟ್ಕೊಂಡು ಅವರು ಸುದ್ದಿ ಮಾಡಬೇಕು, ತಾವೆಲ್ಲರೂ ಜನರು ತಿಳ್ಕೋಬೇಕು. ಈ ದೇಶವನ್ನು ಸುಧಾರಿಸೋದು, ಈ ಸಮಾಜವನ್ನು ಸುಧಾರಿಸೋದು ಇವತ್ತು ಎಲ್ಲರ ಒಂದು ಕರ್ತವ್ಯಕ್ಕೆ. ಇವತ್ತು ಸಮಾಜ ನೀಟಾಗಿ ಹೋಗ್ಬೇಕಂದ್ರೆ ಅದನ್ನ ಕೆಲಸ ಯಾರು ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಪತ್ರಕರ್ತರು ಮಾಡ್ತಾ ಇದಾರೆ ಅಂತ ಹೇಳಿಕೆ ಇವತ್ತು ಹೆಮ್ಮೆ ಆಗ್ತಾ ಇದೆ. ಇವತ್ತು ಪತ್ರಕರ್ತರ ದಿನಾಚರಣೆಯನ್ನ ಮುಂಡ್ರಿಗಿ ತಾಲೂಕಿನೊಳಗ ನಮ್ಮ ಹೊಂಬಳಗಟ್ಟಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇದೆ ಅಂದ್ರೆ ಅದು ಒಂದು ಖುಷಿಯ ವಿಚಾರ. ಇಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ನಿಜಗುಣಾನಂದ ಅಜ್ಜಾರ್ ಬಂದಿರೋದು ಬಹಳ ಖುಷಿ ವಿಚಾರ. ಯಾಕಂದ್ರ ಇವತ್ತು ಇಡೀ ದೇಶಾದ್ಯಂತ ನಮ್ಮ ಮುಂಡ್ರಿಗಿ ಅನ್ನೋದನ್ನ ಚಾಪು ಮುಡ್ಸಿರ್ತಕ್ಕಂಥ ನಿಜಗುಣಾನಂದ ಸ್ವಾಮೀಜಿ ಅವರು ಇವತ್ತು ನಮ್ಮ ಮುಂಡ್ರಿಗಿ ತಾಲೂಕಿಗೆ ಒಂದು ಹೆಮ್ಮೆ ತರ್ತಕ್ಕಂಥ ವಿಷಯ. ಯಾಕಂದ್ರೆ ಇವತ್ತು ಮುಂಡ್ರಿಗಿ ಸ್ವಾಮಿಗಳು, ಮುಂಡ್ರಿಗಿ ಜಗತ್ತಿನೊಳಗೆ ಯಾರಪ್ಪ ಅಂತಂದ್ರೆ ಮುಂಡ್ರಿಗಿ ನಿಜಗುಣಾನಂದ ಸ್ವಾಮಿಗಳು ಇವತ್ತು ನಮ್ಮ ಮುಂಡ್ರಿಗಿ ತಾಲೂಕನ್ನ ಎತ್ತಿಡಿದ್ದಾರೆ. ಅದೇ ತೆರನಾಗಿ ಇವತ್ತು ನಮ್ಮ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಹೆಂಗಪ್ಪ ಅಂತಂದ್ರ ಇಡೀ ದೇಶಕ್ಕೆ ಅನ್ನ ಕೊಟ್ಟಿರ್ತಕ್ಕಂಥ ಮಠ ಯಾವ್ದಾರ ಇದ್ರ ಅದು ಅನ್ನದಾನೇಶ್ವರ ಮಠ. ಇವತ್ತು ಅನ್ನದಾನೇಶ್ವರ ಮಠ ಅಂತ ಯಾಕೆ ಬಂದಿದೆ ಅಂದ್ರ ಸಾಕಷ್ಟು ಬಡ ವಿದ್ಯಾರ್ಥಿಗಳು, ಸಾಕಷ್ಟು ಜನರಿಗೆ, ಸಾಕಷ್ಟು ಬರಗಾಲದಂತ ಸಮಯದೊಳಗ ಅನ್ನದಾನ ಮಾಡಿರ್ತಕ್ಕಂಥ ಶ್ರೇಷ್ಠ ಪ್ರೀತಿ ಇವತ್ತು ಅನ್ನದಾನೇಶ್ವರ ಪ್ರಭುಗಳಿಗೆ ಸಲ್ತೈತಿ. ಯಾಕಂದ್ರ ಇವತ್ತು ನಾವು ಕೂಡ ಅನ್ನದಾನೇಶ್ವರ ಮಹಾ ಸಂಸ್ಥೆಯೊಳಗ ಇವತ್ತು ಕಲ್ತಂತ ವಿದ್ಯಾರ್ಥಿ.
ಇವತ್ತು ನೋಡ್ರಿ ವಿದ್ಯಾರ್ಥಿಗಳು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮಗ ಮೂರ್ತಿಯನ್ನ ಮಾಡ್ಲಿಕ್ಕೆ, ನಿಮ್ಮನ್ನ ಕೆತ್ತಲಿಕ್ಕೆ, ಇವತ್ತು ನಿಮಗೆ ವಿದ್ಯಾದಾನವನ್ನು ಮಾಡ್ಲಿಕ್ಕೆ ಇವತ್ತು ಜಗದ್ಗುರು ಬಂದ್ ಕುಂತಾರ, ಪೂಜಾರಿ ಬಂದ್ ಕುಂತಾರ. ವಿದ್ಯಾರ್ಥಿಗಳು ಹಂಗ ಹಿಂದಿನ ಲೈನ್ಯಾಗ ಹೋಗ್ತೀವಿ. ಯಾವ ಒಬ್ಬ ವ್ಯಕ್ತಿ, ಯಾವ ಒಬ್ಬ ವಿದ್ಯಾರ್ಥಿ ಆ ಉಳಿಯ ಪೆಟ್ಟನ್ನ, ಒಂದು ಕಲ್ಲು ಶಿಲೆ ಆಗ್ಬೇಕಂದ್ರ ಆ ಉಳಿಯ ಬೆಟ್ಟನ ಯಾವ ವಿದ್ಯಾರ್ಥಿ ತಡ್ಕೊಂತಾನ ಅವ ಪೂಜಿಸ್ತಕ್ಕಂಥ ವಿದ್ಯಾರ್ಥಿ, ಇವತ್ತು ಪೂಜಿಸ್ತಕ್ಕಂಥ ವಿದ್ಯಾರ್ಥಿ ಆಗ್ತಾನ. ಯಾರು ನಡಕ್ಕೆ ಎದ್ದು ಹೋದ್ರಲ್ಲ ಆ ಗುಡಿಯ ಮೆಟ್ಲು ಎಲ್ಲರೂ ತುಳ್ಕೊಂತ ಅಡ್ಡಾಡಂತ ಒಂದು ಮೆಟ್ಲು ಆಗ್ತಾನ. ಅದಕ್ಕ ಇವತ್ತು ನೀವೆಲ್ಲರೂ ಕುಂತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮುಂದೊಂದಿನ ಪೂಜಿಸ್ತಕ್ಕಂಥ ವಿದ್ಯಾರ್ಥಿಗಳು ಆಗ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂತ, ಯಾಕಂದ್ರೆ ವಿದ್ಯಾರ್ಥಿಗಳ ಶಿಸ್ತಿಲ್ಲ ಅಂದ್ರ ಅದಕ್ಕ ವಿದ್ಯಾರ್ಥಿ ಜೀವನ ಇತ್ತು ನಶ್ವರ ಅಂತ. ಇವತ್ತು ವಿದ್ಯಾರ್ಥಿಗಳಿಗೆ ಏನಾಗ್ಬಿಡೈತಪ್ಪ ಅಂತಂದ್ರೆ ಒಂದು ಪೇಷನ್ಸ್ ಅನ್ನೋದಿಲ್ಲ. 5 ನಿಮಿಷ ಎಲ್ಲಿ ಕುಂದ್ರಂಗಿಲ್ಲ ನೀವು. ನಿಮಗೆ ಏನಪ್ಪಾ ಅಂತಂದ್ರೆ ರೀಲ್ಸ್ ಬೇಕು, ಫೇಸ್ಬುಕ್ ಬೇಕು, ಏನಂದ್ರೆ ಅದನ್ನ ರೀಲ್ಸ್ ಮಾಡೋದು ಹಾಕೋದ್ ಬಿಟ್ರೆ ಇವತ್ತು ಜೀವನ ವಿದ್ಯಾರ್ಥಿಗಳದ್ದು ಏನು ಉಳಿದಿಲ್ಲ. ಪತ್ರಿಕಾ ದಿನಾಚರಣೆ ಅಂದ್ರೆ ಏನು, ಅದ್ರ ಮಹತ್ವ ಅಂದ್ರೆ ಏನು? ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ಪತ್ರಿಕೆಯನ್ನು ಓದಿ IAS ಪಾಸ್ ಮಾಡ್ಯಾರ. ಇವತ್ತು ನಿಮಗೆಲ್ಲ ಕೂಡ ಬುಕ್ಸ್ ಕೊಡ್ತಾರೆ, ತಂದೆ ತಾಯಿ ಶಾಲೆ ಒಳಗೆ ಸವಲತ್ತು ಐತಿ, ಎಲ್ಲ ಕೊಟ್ಟರು ನೀವು ಇವತ್ತು ಒಬ್ಬರು ಕೂಡ ಆ ಒಂದು ಗುರಿ ಮುಟ್ಲಿಕ್ಕೆ ನೀವು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ನಾವೆಲ್ಲ ಹಳ್ಳಿ ಜೀವನದೊಳಗೆ ಬೆಳೆದು ಬಂದವರು. ಇವತ್ತು ನಮ್ಮ ತಂದೆ ತಾಯಿ ಇವತ್ತು ನೋಡ್ರಿ ಮಳೆ ಇಲ್ಲ, ಬೆಳೆ ಇಲ್ಲ, ಹಾಕ್ತಕ್ಕಂಥ ಬೆಳೆ ಎಲ್ಲ ಒಣಗ್ತಾ ಇದ್ದಾವೆ. ಇವತ್ತು ಆದ್ರೂ ನಮ್ಮ ಮಕ್ಕಳು ಕಲಿತು ನಮ್ಮ ಜೀವನಕ್ಕೆ ಏನಂದ್ರೆ ಒಂದು ದಾರಿ ಮಾಡ್ತಾರ, ನಮ್ಮ ಮಕ್ಕಳು ಕಲೀಲಿ ಅಂತಂದು ಬೇರೆ ಹೊಲಕ್ಕೆ ಕೂಲಿ ಮಾಡಿ ನಿಮಗೆ ಕಲಿಸ್ತಕ್ಕಂಥ ಕೆಲಸ ಮಾಡಿದ್ರ ಇವತ್ತು ನೀವೇನ್ ಮಾಡಕತ್ತೀರಿ ಅಂದ್ರ ನಮಗೊಂದು ಐಫೋನ್ ಕೊಡಿಸ್ರಿ 1.5 ಲಕ್ಷದಂತೆ, ಇವತ್ತು ಬುಲೆಟ್ ಬೈಕ್ ಕೊಡಿಸ್ರಿ ಅಂತೀರಿ. ಸ್ವಲ್ಪ ದಿನ ತಡೆದು ನೀವೇ ದುಡಿದು ತಗೊಳ್ತಕ್ಕಂಥ ಕೆಲಸ ಮಾಡಿ ತಂದೆ ತಾಯಿಯ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ತಾವು ಮಾಡ್ರಿ. ಇವತ್ತು ಮಾಧ್ಯಮಗಳು ಇವತ್ತೆಲ್ಲ ನಮ್ಮ ಮುಂಡ್ರಿಗಿ ತಾಲೂಕಿನ ಪತ್ರಕರ್ತರು ಎಷ್ಟು ನಿಷ್ಠಾವಂತರಾದ್ರೆ ಎಲ್ಲರೂ ಅವ್ರು ಹೇಳ್ತಿರ್ತಾರ, ಇವತ್ತು SSLC ಎಕ್ಸಾಮ್ ಒಂದು, PUC ಎಕ್ಸಾಮ್ ಒಂದು, ಯಾರು ಡೊನೇಟ್ ಮಾಡ್ರಿ ಎಲ್ಲ ಸಾಲಿಗೆ ಪೇಪರ್ ಕೊಡೋಣ, ಮಕ್ಕಳಿಗೆ ಒಳ್ಳೆಯದಾಗ್ಲಿ ಅಂತ ಇವತ್ತು ಪಾಠವನ್ನ ಕಲಿಸ್ತಕ್ಕಂತಹ ಇವತ್ತು ಒಂದು ಪತ್ರಿಕಾ ಮಾಧ್ಯಮ ಇವತ್ತು ನಮ್ಮ ಮುಂಡ್ರಿಗಿ ತಾಲೂಕಿನೊಳಗೆ ಐತೆ ಅಂದ್ರೆ ಇಂಥ ದಿನಾಚರಣೆಗೆ ತಾವೆಲ್ಲರೂ ಬಂದಿರೋ ಹೆಮ್ಮೆ ಪಡ್ಬೇಕು. ಇವತ್ತು ಅದಕ್ಕೆ ಇವತ್ತು ನಿಜಗುಣಾನಂದ ಶ್ರೀ ಅಜ್ಜರ್ದು ಆಶೀರ್ವಚನವನ್ನು ತಾವು ಪಡೆದು ಪುಣ್ಯರಾಗ್ರಿ, ತಾವೆಲ್ಲರೂ ಅದನ್ನ ಅಳವಡಿಸ್ಕೊರಿ, ತಾವೆಲ್ಲರೂ ಕೂಡ ಒಳ್ಳೆ ಜೀವನ ಮಾಡ್ರಿ, ಈ ಪತ್ರಕರ್ತರಿಗೆ ಒಳ್ಳೇದಾಗ್ಲಿ, ಮುಂಬರುವಂತ ದಿನಮಾನಗಳೊಳಗೆ ನಾವು ಕೂಡ ಅವ್ರ ಜೊತೆಗಿರ್ತೇವೆ ಅಂತ ಹೇಳಿ ನನ್ನ ಮಾತುಗಳನ್ನ ಅವ್ರ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಹಿರೇಮಠರವರಿಗೆ ತುಂಬು ಧನ್ಯವಾದಗಳು. ಈಗ ಕಾರ್ಯರತ ಪತ್ರಕರ್ತರ ಸಂಘದಿಂದ ಅವರಿಗೆ ಸನ್ಮಾನ ನಡೀತಾ ಇದೆ. ದಯವಿಟ್ಟು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಅದೇ ರೀತಿಯಾಗಿ ರಾಜ್ಯ ಸಮಿತಿಯ ಸದಸ್ಯರಾದಂತಹ ಅರುಣ್ ಕುಮಾರ್ ಹಿರೇಮಠರವರಿಗೂ ಸಹ ಕಾರ್ಯರತ ಪತ್ರಕರ್ತರ ಸಂಘದಿಂದ ಸನ್ಮಾನ ನಡೀತಾ ಇದೆ. ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಸಮಿತಿಯ ಸದಸ್ಯರಾದಂತಹ ಅರುಣ್ ಕುಮಾರ್ ಹಿರೇಮಠರವರಿಗೆ ಪರಮ ಪೂಜ್ಯರು ಗುರುರಕ್ಷೆಯನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ತುಂಬುವುದರಿಂದ ಧನ್ಯವಾದಗಳು. ಈ ಸಮಾರಂಭದ ನೇತೃತ್ವವನ್ನು ವಹಿಸಿದಂಥ ಬಸವಾನಂದ ಮಹಾಸ್ವಾಮಿಗಳಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಈಗ ಗುರುವಂದನೆ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲ ಮುಂಡಗಿ ತಾಲೂಕಾ ಪತ್ರಕರ್ತರು ಬಂದು ಅವರಿಗೆ ಗುರುವಂದನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತೀನಿ. ನಮ್ಮ ಗುರುವಂದನೆಯನ್ನು ಸ್ವೀಕರಿಸಿದಂಥ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಧನ್ಯವಾದಗಳು. ಈಗ ಈ ಸಮಾರಂಭವನ್ನು ಉದ್ದೇಶಿಸಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಮಿತಿಯ ಆಡಳಿತಾಧಿಕಾರಿಗಳಾದಂಥ ಡಾಕ್ಟರ್ BG ಜವಳಿ ಅವರು 1-2 ನಿಮಿಷ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಘಟಕ ಮುಂಡರಗಿ
ಪತ್ರಿಕಾ ದಿನಾಚರಣೆಯ ಈ ದಿವ್ಯ ಸಾನ್ನಿಧ್ಯ ವಹಿಸಿ ತಮಗೆಲ್ಲ ಆಶೀರ್ವಾದ ನೀಡಿದಂತಹ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಮಿತಿಯ ಸ್ಥಿರಾಧ್ಯಕ್ಷರಾದ ಶ್ರೀಮಂದಿರ ಪ್ರಣವ್ ಸ್ವರೂಪ ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶ್ರೀಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ತೋಂಟದಾರ ಶಾಖಾ ಮಠದ ಮಹಾಸ್ವಾಮಿಗಳಾದಂಥ ಶ್ರೀ ನಿಜಗುಣ ತೋಂಟದಾರ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಬಸವಾನಂದ ಸ್ವಾಮಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ಭಾಗವಹಿಸಿದಂತಹ ಎಲ್ಲ ಮಹಿಳೆಯರೇ, ವಿಶೇಷವಾಗಿ ಈ ವರ್ಷದ ಈ ಒಂದು ಅನ್ನದಾನೇಶ್ವರ ಪತ್ರಿಕಾ ಒಂದು ಪ್ರಶಸ್ತಿಯನ್ನು ಪಡೆದಂತಹ ಕವಿ ಬಂಕಾಪುರವರೇ ಹಾಗೂ ಎಲ್ಲ ಪತ್ರಕರ್ತ ಮಿತ್ರರೇ ಹಾಗೂ ವಿದ್ಯಾರ್ಥಿನಿ, ನಾನು ನೇರವಾಗಿ ಒಂದೇ ಒಂದು ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ವಿದ್ಯಾರ್ಥಿಗಳು ವಿಶೇಷವಾಗಿ BEd ಕಾಲೇಜು PU ಕಾಲೇಜು ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮ ಕರೆಸುವ ಉದ್ದೇಶ ಏನು ಅಂದರೆ ಪತ್ರಿಕೆಯನ್ನು ಓದುವುದರಿಂದ ಆಗುವಂಥ ಲಾಭಗಳು ಅನ್ನೋದು. ಬಹುಶಃ ಇವತ್ತು ಒಂದು ಹಿಂದೂ ಪತ್ರಿಕೆಯಲ್ಲಿ, ಹಿಂದೂ ಇಂಗ್ಲಿಷ್ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಅದ್ಭುತವಾದಂಥ ಲೇಖನ. ಆ ಲೇಖನದ ಒಬ್ಬ ಆಡಳಿತಾಧಿಕಾರಿಗಳು, ಒಂದು ಸಂಸ್ಥೆಯ ಆಡಳಿತಾಧಿಕಾರಿಗಳು ಆ ಲೇಖನ ಬರೆದರು. ಅದರಲ್ಲಿ ಏನಂತ ಹೇಳ್ತಾರೆ ಅಂದರೆ, ಒಂದು ಸಂಸ್ಥೆಯಲ್ಲಿ, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಹೇಗೆ ಕನ್ನಡ ವಿಭಾಗ ಬೇರೆ ಬೇರೆ ವಿಭಾಗ ಮಾಡ್ತಿರಲ್ಲ, ಹಾಗೆ ಒಂದು ಪತ್ರಿಕಾ ವಿಭಾಗ ಅಂತ ಮಾಡಿ ಆ ಪತ್ರಿಕಾ ವಿಭಾಗದ ಮೂಲಕ ತಾವೆಲ್ಲ ಏನು ಮಾಡಬೇಕು ಅಂದರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಜೊತೆಗೂಡಿನ ಪತ್ರಿಕೆಯಲ್ಲಿ ಬರುವಂಥ ಅನೇಕ ಲೇಖನಗಳನ್ನು ಓದುವಂಥ ಕೆಲಸ ಆಗ್ತದೆ. ಎಷ್ಟು ಅದ್ಭುತವಾದ ಲೇಖನ ಅದು ಇದೆ. ನಾನು ಭಾಳ ಇವತ್ತು ಓದಿ ಭಾಳ ಆಶ್ಚರ್ಯನಾಯಿತು. ಅದನ್ನು ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ BEd ಮತ್ತು ಬೆಲ್ಲರ್ ಕಾಲೇಜಿನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಇಲ್ಲೇ ಈ ಮಾತನ್ನು ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಗಮನಿಸಬೇಕು, ತಮಗೆ ಗೊತ್ತಿರಲಿ, ಪತ್ರಿಕೆ ಓದೋದ್ರಿಂದ ಆಗುವಂಥ ಅನೇಕ ಲಾಭಗಳು. ತಮಗೆ ಜ್ಞಾನ ವೃದ್ಧಿ ಆಗೋದು ಅಷ್ಟೇ ಅಲ್ಲ, ತಮ್ಮ ಲ್ಯಾಂಗ್ವೇಜ್, ತಮ್ಮ ಭಾಷೆ ವೃದ್ಧಿ ಆಗುತ್ತೆ, ತಮ್ಮ ಬರವಣಿಗೆ ಕಲೆ ವೃದ್ಧಿ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೊನೌನ್ಸಿಯೇಷನ್, ಶಬ್ದ ಸಂಗ್ರಹಣೆ ಜಾಸ್ತಿ ಆಗುತ್ತೆ, ತಮ್ಮ ಮಾತನಾಡುವ ಕಲೆ ಜಾಸ್ತಿ ಆಗುತ್ತೆ. ತಮ್ಮ ವ್ಯಕ್ತಿಗತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಏನಾದರೂ ತಮ್ದು ಹೆಚ್ಚಾಗಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತಿ ದಿವಸ ಒಂದು ತಾಸಾದರೂ ಪತ್ರಿಕೆಗಳನ್ನು ಓದಬೇಕು. ಆ ಉದ್ದೇಶಕ್ಕೆ ನಾನು ಮಾತನಾಡಲು ಬಂದಿದ್ದೇನೆ. ದಯವಿಟ್ಟು ಎಲ್ಲರೂ ಗಮನಿಸಬೇಕು. ಈಗಾಗಲೇ ನಮ್ಮ ಅನೇಕ ಶಾಲೆ ಕಾಲೇಜುಗಳಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಪ್ರತಿ ದಿವಸ 10 ನಿಮಿಷ ಪತ್ರಿಕೆಗಳನ್ನು ಓದುವಂತಹದ್ದನ್ನು ನಾವು ರೂಢಿ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಪೂಜ್ಯರ ವಚನ ವಿಶ್ಲೇಷಣೆಗಳು ಬರ್ತಾವೆ, ನಮಗೆಲ್ಲ ಗೊತ್ತಿದೆ. ಒಂದೊಂದು ವಚನ ವಿಶ್ಲೇಷಣೆಯಿಂದ ಅನೇಕ ವಿದ್ಯಾರ್ಥಿಗಳು ಎಷ್ಟು ಮಾರ್ಗದರ್ಶನ ಆಗುತ್ತೆ ಅಂದ್ರೆ ಅದ್ಭುತವಾದ ಮಾರ್ಗದರ್ಶನ ಆಗುತ್ತೆ. ಆ ನಿಟ್ಟಿನಲ್ಲಿ ಪತ್ರಿಕೆಗಳನ್ನು ಓದ್ರಿ. ಅದು ಕನ್ನಡ ಪತ್ರಿಕೆ ಆಗಿರ್ಬೋದು, ಇಂಗ್ಲಿಷ್ ಪತ್ರಿಕೆ ಆಗಿರ್ಬೋದು. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಪತ್ರಿಕೆ ಓದೋದ್ರಿಂದ ನಿಮ್ಮ ಲ್ಯಾಂಗ್ವೇಜ್ ಡೆವಲಪ್ ಆಗುತ್ತೆ. ನಮ್ಗೆ ಗೊತ್ತಿರಲಿ, ಒಂದು ಕನ್ನಡ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಇವೆರಡೂ ನೀವು ಓದ್ರಿ ಅಂದರೆ, ನಾನು ಬೇರೆ ಪತ್ರಿಕೆನೂ ಓದ್ರಿ, ಅದ್ರ ಜೊತೆ ಎಲ್ಲ ಪತ್ರಿಕೆಗಳು ಓದ್ರಿ. ಆದರೆ ನಿಮ್ಮ ಲ್ಯಾಂಗ್ವೇಜ್ ಡೆವಲಪ್ ಆಗಬೇಕಾದ್ರೆ ಪತ್ರಿಕೆಗಳನ್ನು ನಿರಂತರವಾಗಿ ಓದೋದು ಕೆಲಸ ಮಾಡಿರಿ. ತಮಗೆ ಪ್ರತಿನಿತ್ಯ ಅನೇಕ ಜ್ವಲಂತ ಸಮಸ್ಯೆಗಳು ಬರ್ತವೆ. ಉದಾಹರಣೆಗೆ ನಾವು SIR ಬಗ್ಗೆ ಪತ್ರಿಕೆಯಲ್ಲಿ ಓದ್ತೀರಿ. ಎಷ್ಟೋ ವಿದ್ಯಾರ್ಥಿ SIR ಅಂತ ಕೇಳಿದ್ರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು? ಪತ್ರಿಕೆಯನ್ನು ಓದೋದಿಲ್ಲ ಅವರು. ಆ ಕಾರಣಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿ ದಿವಸ ಪತ್ರಿಕೆಗಳನ್ನು ಓದ್ರಿ. ಪತ್ರಿಕಾ ವಿಭಾಗ ನಾವು ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ. ವಿಶೇಷವಾಗಿ BEd ಕಾಲೇಜು ಮತ್ತು ನಮ್ಮ ಬೆಲ್ಲರ್ ಕಾಲೇಜಿನಲ್ಲಿ ಒಂದು ಪತ್ರಿಕಾ ವಿಭಾಗ ಮಾಡಿ ಅದಕ್ಕೊಬ್ಬ ಟೀಚರ್ನ, ಒಬ್ಬ ಲೆಕ್ಚರರ್ನ ಅದಕ್ಕೆ ಚೇರ್ಮನ್ ಮಾಡಿ, ಒಬ್ಬ ಸೆಕ್ರೆಟರಿ ಮಾಡಿ ಪ್ರತಿ ದಿವಸ ಪತ್ರಿಕೆಗಳನ್ನು ಓದಬೇಕು. ಪತ್ರಿಕೆಗಳಲ್ಲಿರುವಂಥ ಲೇಖನಗಳನ್ನು ಓದಬೇಕು. ಲೇಖನಗಳನ್ನು ಪ್ರಿಂಟ್ ಆಗಿರುವಂಥ ಲೇಖನಗಳನ್ನು ಅವನ್ನು ಕಿತ್ತಿಸಿ ಎಲ್ಲರೂ ಓದುವಂಥ ಕೆಲಸ ಆದರೆ ಮಾತ್ರ ಇದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳಿ, ವಿಶೇಷವಾಗಿ ಕವಿ ಬಂಕಾಪುರವರು ನಮ್ಮ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು, ಅವರು ಒಬ್ಬ ಒಳ್ಳೆಯ ಲೇಖಕರು. ವಿಶೇಷವಾಗಿ ನಾಗರಿಕ ಪತ್ರಿಕೆಯ ಮೂಲಕ ಅವರು ಬಹಳಷ್ಟು ಗ್ರಾಮೀಣ ಭಾಗದ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಎತ್ತಿ ಹಿಡಿದು, ಅದು ಮುಂಡ್ರಿಗಿ ನಗರದಲ್ಲಿರುವಂಥ ಅನೇಕ ಸಮಸ್ಯೆಗಳಿಗೆ ಎತ್ತಿ ಹಿಡಿದು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡುವಂತಹ ಪತ್ರಿಕರ್ತರಿಗೆ ಅವರಿಗೆ ಒಂದು ಪ್ರಶಸ್ತಿ ಸಿಕ್ಕಿದೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತು. ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಮಿತಿಯ ಆಡಳಿತಾಧಿಕಾರಿಗಳಾದಂಥ ಡಾಕ್ಟರ್ BG ಜವಳಿ ಅವರಿಗೆ ತುಂಬ ಧನ್ಯವಾದಗಳು. ಈಗ ಅವರಿಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದವರು ಸನ್ಮಾನ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಇನ್ನು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ
ಜಿಲ್ಲಾ ಕಾರ್ಯಕಾರಿ ಮಂಡಳಿಯ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ಮುರುಡಿ ಅವರಿಗೂ ಮುಂಡರಗಿ ತಾಲೂಕು ಘಟಕದವರು ಸನ್ಮಾನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಜಿಲ್ಲಾ ಕಾರ್ಯಕಾರಿ ಎಲ್ಲ ಪತ್ರಕರ್ತರು ಮತ್ತು ಪರಮ ಪೂಜ್ಯರೊಂದಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಅವರಿಗೆ ವಿನಂತಿ ಮಾಡ್ಕೊತೀನಿ. ಸನ್ಮಾನವನ್ನು ಸ್ವೀಕರಿಸಿದಂಥ ಸಂತೋಷ್ ಮುಳ್ಳಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಮುಂಡರಗಿ ತೋಂಟದಾರ್ಯ ಶಾಖಾ ಮಠದ ಪರಮ ಪೂಜ್ಯರಾದಂಥ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳವರಿಗೆ ಮೊದಲು ನಾವು ಗುರುವಂದನೆ ಸಲ್ಲಿಸ್ತೇವೆ, ಆಮೇಲೆ ಅವರ ಆಶೀರ್ವಚನ ನೀಡಬೇಕು ಅಂತೇಳಿ ಅವರಿಗೆ ವಿನಂತಿ ಮಾಡ್ಕೊತೇನೆ. ತಾಲೂಕಿನ ಎಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘದವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಪರಮ ಪೂಜ್ಯರಿಗೆ ಗುರುವಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೀನಿ. ಪ್ರತಿ ವರ್ಷ ಪೂಜ್ಯರಾದ ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳು ನಮ್ಮ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸ್ತಾರೆ, ಒಳ್ಳೆಯ ಮಾತುಗಳನ್ನು ಆಡಿ ಆಶೀರ್ವಚನ ನೀಡ್ತಾರೆ. ದಯವಿಟ್ಟು ತಾವೆಲ್ಲ ಆಶೀರ್ವಚನವನ್ನು ಗಮನಿಸಬೇಕು ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ಪರಮ ಪೂಜ್ಯರು ಈಗ ಆಶೀರ್ವಚನ. ದಯವಿಟ್ಟು ಪರಮ ಪೂಜ್ಯರು ಆಶೀರ್ವಚನ ನೀಡಬೇಕಾದರೆ ದಯವಿಟ್ಟು ಯಾರು ರೆಕಾರ್ಡ್ ಮಾಡಬಾರ್ದು ಅನ್ನುವಂಥ ಒಂದು ಮನವಿ. ದಯವಿಟ್ಟು ತಮ್ಮ ಮೊಬೈಲನ್ನು ಓಪನ್ ಮಾಡಬೇಡಿ. ಆಶೀರ್ವಚನ ದಯಪಾಲಿಸಿದಂಥ ಪರಮ ಪೂಜ್ಯರಿಗೆ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅಥವಾ ತಮ್ಮೆಲ್ಲರ ವತಿಯಿಂದ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇನ್ನು ಕೊನೆಯದಾಗಿ ವಂದನಾರ್ಪಣೆ. ನಮ್ಮ ಸಂಘದ ಅಧ್ಯಕ್ಷರಾದಂಥ ಶಿವ ಹೊಂಬಲಗಟ್ಟಿಯವರು ವಂದನಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡಬೇಕು. ವಂದನಾರ್ಪಣೆ ಕಾರ್ಯಕ್ರಮ ಆದ ನಂತರ ಬಹಳಷ್ಟು ಜನ ನಮ್ಮ ಕವಿ ಬಂಕಾಪುರ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಬಯಸಿದ್ದಾರೆ. ಅದರಾಗಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಕಪ್ಪತ್ತಿಲ್ಸ್ ವಲಯ ಅರಣ್ಯ ಇಲಾಖೆಯ ಅಧಿಕಾರಿ ವೃಂದದವರು ಮುಂತಾದವರು ಸನ್ಮಾನ ಮಾಡಬೇಕು ಅಂತ ಬಯಸಿದ್ದಾರೆ. ದಯವಿಟ್ಟು ವಂದನಾರ್ಪಣೆ ಆದ ನಂತರ ಹೊಂಬಳಗಟ್ಟಿ ಅವರು ಒಂದೇ ಮಾದ್ಮೇಲೆ ವಂದನಾರ್ಪಣೆ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ನಾನು ಭಾಷಣ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ಕಂಡ್ರಿ, ಅಂಚನವ್ರು ಕಾಣಲಿಲ್ಲ. ನಾನು ಆ ಕಂಬ ಮರೆ ಆಗಿತ್ತು, ಈಗ ನೋಡ್ತೀನಿ ಸಾಕು ಜೋಗ ಚಪ್ಪಾಳೆ ತಟ್ಟಬಿಟ್ಟಿತ್ತು. ನಾನು ಅವ್ರು ನೋಡ್ಲೇ ಇಲ್ಲ, ಅವ್ರನ್ನ ಇಲ್ಲಾಂದ್ರೆ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಮಾತಾಡ್ತೀನಿ. ಈ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೆ ಉಪಹಾರದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಉಪಹಾರ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ವಿನಂತಿ. ಈಗ ಶಿವ ಹೊಂಬಳಗಟ್ಟಿಯಿಂದ ವಂದನಾರ್ಪಣೆ. ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ, ತಾಲೂಕಾ ಘಟಕ, KR ಬಿರ್ಲಾ ಮಹಾವಿದ್ಯಾಲಯ, KR ಶಿಕ್ಷಣ ಮಹಾವಿದ್ಯಾಲಯ, KR ಕಾಲೇಜ್ ಹಾಗೂ ಗುಬ್ಬಳ ಮಹಿಳಾ ಪಿಯು ಕಾಲೇಜ್ ಕಾರ್ಯಕ್ರಮದಲ್ಲಿ ಇಂದು ಪತ್ರಿಕಾ ದಿನಾಚರಣೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿರ್ಗಮಿಸಿದ ಜಗದ್ಗುರು ಅನ್ನದೇಶ್ವರ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಗದ್ಗುರು ನಿಜಗುಣ ಪ್ರಭು ತೋಂಟದಾರ್ಯ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಬಸವಾನಂದ ಮಹಾಸ್ವಾಮಿಗಳಿಗೂ ಕೂಡ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಜಗದ್ಗುರು ಅನ್ನದೇಶ್ವರ ಮಹಾತ್ಮ ಪ್ರಶಸ್ತಿ ಸ್ವೀಕರಿಸಿದ ನಮ್ಮ ಹಿರಿಯ ವರದಿಗಾರರಾದ ಕವಿ ಬಂಕಾಪುರ ಅವರಿಗೂ ಹಾಗೂ ನಮ್ಮ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧ್ಯಕ್ಷರಾದ ರಾಜು ಎಂ ಹೆಬ್ಬಳ್ಳಿ ಅವರಿಗೂ, ನಮ್ಮ ರಾಜ್ಯ ಸಮಿತಿ ಸದಸ್ಯರಾದ ಅರುಣ್ ಕುಮಾರ್ ಹಿರೇಮಠ ಅವರಿಗೂ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿರಾದ ಶರಣು ದೊಡ್ಡೂರವರಿಗೂ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ DD ಮೋರಣ ಅವರಿಗೂ ಹಾಗೂ ಅಧ್ಯಕ್ಷರು BJP ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಅವರಿಗೂ ಹಾಗೂ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ BJ ಜೋಳಿಯವರಿಗೂ, ಸಂತೋಷ್ ಕುಮಾರ್ ಮುಡಿಯವರಿಗೂ, ಕಾಲೇಜಿನ ಪ್ರಾಚಾರ್ಯರು ಹಾಗೂ ಇಲ್ಲಿ ಬಂದಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗುವುದು.
ಕ್ಲಿಯರ್ ಬರುತ್ತೆ ನನಗೆ ಹಾಕ್ರಿ ಕರವ ನಾವು ಬರ್ರಿಲ್ಲೇ ಮತ್ತು ನನ್ನ ಜೀವ ಬರ್ರಿ ಗುರುಗಳು ಇಲ್ಲಿ ಕ್ಯಾಮೆರಾ ನೋಡಿ ಎಲ್ಲ
इसको अर्जुन है कन्नಡ यूस्ಕೊಂಡು ಅಂಕಲ್ ಇಲ್ಲಿ ನೋಡಿ ಕ್ಯಾಮ್ರಾ ಹಿಂದಿ ತರ ಕ್ಯಾಪ್ಚರ್ ಆಗಿ ಮುಂದಕ್ಕೆ ಬರ್ರಿ ಎಸ್ ಏನಾರು ತರಬೇಕು ಹಂಗ ಜ್ಞಾನವಾದ್ರೆ ಏನಾರು ತರೋಲ್ಲ ಈ ಬಾ ನಿಂದ್ರಮ್ಮ ಅರ್ಜುನ
ಫೋನ್ ನಾನು ಕೊಟ್ಟಿದ್ದೆ ಇಲ್ಲೇ ಕೊಟ್ಟಿದ್ದೆ ಅಲ್ಲ ಕೊಟ್ಟಿಲ್ಲ ನಂದೇ ಕೊಟ್ಟೆ ನೀವು ಇಂಥ ಬಿಟ್ಟೆ ಕೊಡ್ತಾವೆ ಅವ್ರು ಫೋಟೋ ಹಾಕ್ಬಿಡ್ರಿ ಆಮೇಲೆ ನಮಸ್ಕಾರ ಓಕೆ ಮಹಾಬಲೇಶ್ವರ ನಾನು